ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೆ ಎಸ್ ನ್ಯೂ ನೋಟಿಫಿಕೇಷನ್ ಬಂದಿದೆ. ಸೊ ಅದರ ಸಂಬಂಧ ಓರಿಯೆಂಟೇಷನ್ ಮತ್ತು ಸಿಲೆಬಸ್ ಡಿಸ್ಕಷನ್ ಮತ್ತು ಸ್ಟ್ರಾಟಜಿ ವಿಡಿಯೋನ ನಾವು ಮಾಡ್ತಾಯಿದ್ದೀವಿ. ಲೆಟ್ ಮಿ ಇಂಟ್ರಡ್ಯೂಸ್ ಮೈ ಸೆಲ್ಫ್ ಫಸ್ಟ್. ನನ್ನ ಹೆಸರು ವಸಿಷ್ಠ ಅಂತ. ಸೊ ಐ ಹ್ಯಾವ್ ಅ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಆಫ್ BE ಫ್ರಮ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಆ್ಯಂಡ್ ಆಲ್ಸೋ ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್. And also I had a short stint for 3 years in IT industry. ನಾನು ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ಐ ವಾಂಟೆಡ್ ಟು ಪರ್ಸ್ಯೂ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ಸೊ ಐ ಲೆಫ್ಟ್ ಮೈ ಜಾಬ್ ಆ್ಯಂಡ್ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫುಲ್ ಟೈಮ್. If I want to tell about my UPSC journey, I have given 5 mains civil services examination, and also I have given 2 interviews. My last interview was in 2024. I missed in with a close margin. ಮತ್ತು KPSC ಅಲ್ಲಿ ನನ್ನ ಜರ್ನಿ ಬಂತು ಅಂತ ಹೇಳಿದ್ರೆ ಐ ಹ್ಯಾವ್ ಗಿವನ್ 3 ಮೇನ್ಸ್ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಗಿವನ್ 1 ಇಂಟರ್ವ್ಯೂ, ಆ್ಯಂಡ್ ಆಲ್ಸೋ ಐ ಆಮ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್ ಇನ್ ದ ರೀಸೆಂಟ್ಲಿ ಕನ್ಕ್ಲೂಡೆಡ್ 384 post examination. And also currently I am working as a police sub inspector, and also I have secured 25th rank in 2020 batch sub inspector. Okay, so let me get started with the actual work what we want to discuss today. ಇದಕ್ಕೆ ಬಂತು ಅಂತ ಹೇಳಿದ್ರೆ, ಸೊ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರೀಸೆಂಟ್ಲಿ KS ದಟ್ ಈಸ್ ಗೆಸ್ಟೆಡ್ ಪ್ರೊಬೇಷನರ್ ಎಕ್ಸಾಮಿನೇಷನ್ 2026 ನೋಟಿಫಿಕೇಷನ್ ಈಸ್ ಆಲ್ರೆಡಿ ಔಟ್. ಸೊ ನಾವೆಲ್ಲರೂ ಇವಾಗ ಈವನ್ ದ ಗುಡ್ ಥಿಂಗ್ ಅಬೌಟ್ ದಿಸ್ ನೋಟಿಫಿಕೇಷನ್ ಈಸ್ ಅಲಾಂಗ್ ವಿತ್ ದ ನೋಟಿಫಿಕೇಷನ್ ದೇ ಹ್ಯಾವ್ ಆಲ್ರೆಡಿ ಗಿವನ್ ಟೈಮ್ ಟೇಬಲ್ ಫಾರ್ ದ ಹೋಲ್ process of the examination, just like what UPSC have been doing. ಇದರ ಸಂಬಂಧ ನಾವು ಒಂದಷ್ಟು ಏನೇನಾಗಿದೆ, ಈ ನೋಟಿಫಿಕೇಷನ್ ಏನು ಸ್ಪೆಷಾಲಿಟಿ ಇದೆ, ಸೊ ಒಂದಷ್ಟು ಅನಲೈಸ್ ಮಾಡೋದಾದರೆ ಲೆಟ್ ಮಿ ಎಕ್ಸ್ಪ್ಲೈನ್ ವಿತ್ ದ ಆ್ಯಕ್ಚುಯಲ್ ನೋಟಿಫಿಕೇಷನ್ ಓನ್ಲಿ. ಸೊ ಇದು ಆ್ಯಕ್ಚುಲಿ ನೋಟಿಫಿಕೇಷನ್ ನಮ್ಮದು. ಇದು ಯಾವಾಗ ರಿಲೀಸ್ ಆಗಿದೆ? 31st July 2026 ರಿಲೀಸ್ ಆಗಿದೆ. ಸೊ ಗುಡ್ ಥಿಂಗ್ ಅಬೌಟ್ ದಿಸ್ ಇಸ್ ದೇರ್ ಆರ್ 39 ಅಸಿಸ್ಟೆಂಟ್ ಕಮಿಷನರ್, ದಟ್ ಈಸ್ AC. ದಿಸ್ ಈಸ್ ದ most sought after services in this whole gazetted probationer examination. So the good thing about is we can gradually become IAS also with this if we take up assistant commissioner. So 36 non-HK ಗಿದೆ, ಕಲ್ಯಾಣ ಕರ್ನಾಟಕದವರಿಗೆ 3 ಪೋಸ್ಟಿಂಗ್ಸ್ ಇದೆ. ಸೊ ಟೋಟ್ಲಿ there are 112 group A jobs in non-HK and 5 in the HK, and there are totally 202 group B jobs ಇದೆ. So maybe we can discuss about this in subsequent videos. So maybe ಈ ಮೊಮೆಂಟಲ್ಲಿ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸುತ್ತೆ. ಲೆಟ್ಸ್ ಕಾನ್ಸಂಟ್ರೇಟ್ ಮೋರ್ ಆನ್ ದ ಪ್ರಿಪ್ರೇಷನ್ ಪಾರ್ಟ್ ಫಾರ್ ದ ಎಕ್ಸಾಮಿನೇಷನ್. ಸೊ ಟೋಟ್ಲಿ there are 319, and also what I request or what I suggest for the aspirants is, ಸೊ ತಮ್ಮ ಯಾವುದೇ ಕ್ಯಾಟಗರಿ ಬರುತ್ತೆ, ಜನರಲ್ ಇರ್ಬೋದು ಅಥವಾ SC/ST ಇರ್ಬೋದು, OBC ಅಲ್ಲಿ ಮಲ್ಟಿಪಲ್ ಕ್ಯಾಟಗರೈಸೇಷನ್ ಇರ್ಬೋದು, ನಿಮಗೆ ಅಪ್ಲಿಕಬಲ್ ಆಗುವಂಥ ವೇಕೆನ್ಸೀಸ್ನ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಸ್ಟ್ರಾಟಜಿ. ಫಾರ್ ಇನ್ಸ್ಟೆನ್ಸ್, ಸೊ ಫಾರ್ ಎಕ್ಸಾಂಪಲ್ ಈಗ ಜನರಲ್ ಮೆರಿಟ್ ಅಂತ ಹೇಳಿದ್ರೆ, ಸೊ ದಿಸ್ ಟೈಮ್ ಯು ಫೈಂಡ್ ಔಟ್ ಹೌ ಮೆನಿ ವೇಕೆನ್ಸೀಸ್ ಆರ್ ಅವೈಲಬಲ್. ಇಫ್ ಐ ಆಮ್ ನಾಟ್ ರಾಂಗ್, ದೇರ್ ಆರ್ 28 ವೇಕೆನ್ಸೀಸ್ ದಿಸ್ ಟೈಮ್. ಸೊ 28 into 15. So that many amount of people will be eligible for the means. So you can imagine the competition level, so that you can ಅದಕ್ಕೆ ತಕ್ಕಂಗೆ ನೀವು ಪ್ರಿಪ್ರೇಷನ್ನ ಪ್ಲ್ಯಾನ್ ಮಾಡ್ಕೋಬೇಕು, ಆಯಿತಾ? ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಇನ್ನೊಂದು ಯಾವುದೋ ಕಂಪ್ನಿ 2A ಜನರಲಲ್ಲಿ ಇಷ್ಟು ಬರ್ತಿದೆ, ರೂರಲಲ್ಲಿ ಇಷ್ಟು ಬರ್ತಿದೆ, ಎಷ್ಟಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ತಕ್ಕಂಗೆ ಮತ್ತು ಅದಕ್ಕೆ ಸೂಕ್ತವಾದಂಗೆ ನೀವು ಪ್ರಿಪ್ರೇಷನ್ನ ಪ್ಲ್ಯಾನ್ ಮಾಡ್ಬೋದು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. This is about the vacancies available. And if I want to tell about the timelines, so 1ನೇ ತಾರೀಕು ಆಗಸ್ಟಿಂದ ಇದು ನೋಟಿಫಿಕೇಷನ್ ಶುರು ಆಗಿದೆ. The last date is 31st 8. So ensure you do all your filling up all this examination within the deadline. So ಯಾರು ಲಾಸ್ಟ್ ಮಿನಿಟ್ವರೆಗೂ ಇಟ್ಕೊಳಕ್ಕೆ ಹೋಗಬೇಡಿ. 1 or 2 days ಮುಂಚೆನೇ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರುವಂಥ ನಿಮ್ಮದು ಸರ್ಟಿಫಿಕೇಟ್ಸ್ ಏನಿರ್ಬೋದು, ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್ಮು, ಮತ್ತು ನಿಮ್ಮ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ಸು, ಇನ್ಕಮ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ವೆಲ್ ಇನ್ ಅಡ್ವಾನ್ಸೇ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಮಿನಿಟ್ ರಶ್ವರೆಗೂ ಇಟ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ದೇ ಆಲ್ಸೋ ಗಿವನ್ ದ ಟೆಂಟೇಟಿವ್ ಡೇಟ್ ಫಾರ್ ದ ಪ್ರಿಲಿಮ್ಸ್, ದಟ್ ಈಸ್
November 15th. So this is the good thing about this notification. Not only this, for the whole process they have given the timetable. If I want to explain that with ನೋಡಿ, ಗೆಸ್ಟೆಡ್ ಪ್ರೊಬೇಷನರ್ಸ್ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಯಾವತ್ತಿದೆ ಎಕ್ಸಾಮ್ ಡೇಟು? 15/11 ಕೊಟ್ಟಿದ್ದಾರೆ. ಎಷ್ಟು ದಿನ ಇದೆ? ಒಂದು ದಿನ ಎಕ್ಸಾಮ್ ನಡೆಯುತ್ತೆ. ಯಾವಾಗ ಫಲಿತಾಂಶ, ಇವನ್ ರಿಸಲ್ಟ್ಸ್ ಆಲ್ಸೋ ದೇ ಹ್ಯಾವ್ ಅನೌನ್ಸ್ಡ್. ಸೊ ಎಕ್ಸಾಕ್ಟ್ಲಿ 1 month ಒಳಗಡೆ ದೇ ಆರ್ ಗೋಯಿಂಗ್ ಟು ಅನೌನ್ಸ್ ದ ರಿಸಲ್ಟ್ಸ್. ದಿಸ್ ಇಸ್ ದ ಟಾರ್ಗೆಟ್. ಆ್ಯಂಡ್ ದಿಸ್ ಟೈಮ್ ದ ಥಿಂಗ್ ಈಸ್, ಇವನ್ ದ ಗವರ್ಮೆಂಟ್, ಇವನ್ KPSC ಸೆಕ್ರೆಟರಿ ಮೇಡಮ್ ಮಲ್ಟಿಪಲ್ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ. ಇವನ್ ಪರ್ಸ್ನಲಿ ಮೇಟಿವ್ ಅವ್ರಿಗೆಲ್ಲ ಹೇಳ್ತಿದ್ದಾರೆ. ದೇ ಆರ್ ವೆರಿ ಮಚ್ ಸೀರಿಯಸ್ ದಿಸ್ ಟೈಮ್. ಆ್ಯಂಡ್ ದೆರ್ ಆರ್ 99.9% ಆನ್ ಟೈಮ್ ಆಗೋವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಅದರಿಂದ ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಎಷ್ಟೋ ಜನ ಗೊತ್ತು ಕೇರ್ಲೆಸ್ ಆಗಿರ್ತಾರೆ. ಇವನ್ ನಾವು ಕೂಡ ಅದೇ ಆ್ಯಟಿಟ್ಯೂಡ್ ಇರ್ತಿದ್ವಿ ಮುಂಚೆ. KPSC ಅಂತ ಹೇಳಿದ್ರೆ ಇಲ್ಲ ಬಿಡು, ಪೋಸ್ಟ್ಪೋನ್ ಮಾಡ್ತಾರೆ, ಇಲ್ಲ ಯಾರು ಒಬ್ಬರು ಪೋಸ್ಟ್ಪೋನೇ ಮಾಡಿಸ್ತಾರೆ, ಅದಾಗಿದೆ ಇದಾಗಿದೆ ಅಂತ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಹಂಗೆ ಆಗುತ್ತೆ ಅಂತ. ಸೊ ಅದಕ್ಕೆ ಇದರಲ್ಲಿ ಬಿದ್ದು ನೀವು ಪ್ರಿಪ್ರೇಷನ್ನ ಆನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರೂ ಆನ್ ಟೈಮೇ ಈ ಇಷ್ಟೇ ದಿನ ಇರೋದು ಅಂತಲೇ ವಿ ಹ್ಯಾವ್ ಟು ಪ್ಲ್ಯಾನ್ ಅವರ್ ಪ್ರಿಪ್ರೇಷನ್ ಸ್ಟ್ರಾಟಜಿ. ಓಕೆ. ಆ್ಯಂಡ್ ಈವನ್ ಫಾರ್ ದ ಮೇನ್ಸ್, ಯಾವಾಗಿದೆ ಮೇನ್ಸು? February 12th ಶುರು ಆಗ್ತಿದೆ. ಇಫ್ ವಿ ಕೌಂಟ್ ದ ಡ್ಯೂರೇಷನ್, ದೇರ್ ಆರ್ ಓನ್ಲಿ 88 days ಹಿಯರ್. ಅಂದರೆ ಅಪ್ರಾಕ್ಸಿಮೇಟ್ಲಿ 3 months ಅಂತ ಅಂದ್ಕೊಳ್ಳಿ. ಸಮ್ವನ್ ಹೂ ಈಸ್ ರೈಟಿಂಗ್ ಮೇನ್ಸ್ ಫಾರ್ ದ ವೆರಿ ಫಸ್ಟ್ ಟೈಮ್, 3 months ತುಂಬ ಕಮ್ಮಿನೇ, ಆಯಿತಾ? ಸೊ ಯು ಹ್ಯಾವ್ ಟು ಬಿ ವೆರಿ ಅಂದರೆ ಟೈಮ್ ಲೈನ್ಸ್ ವೈಸ್ ತುಂಬ ಟೈಟ್ ಶೆಡ್ಯೂಲ್ ಇದೆ. ಸೊ ಅದನ್ನು ನಾವು ಇಲ್ಲಿ ನೋಡ್ಕೋಬೇಕು. ಆ್ಯಂಡ್ ರೈಟ್ ನಾವು ಪ್ರಿಲಿಮ್ಸ್ ಕಡೆ ಕಾನ್ಸಂಟ್ರೇಷನ್ ಇರೋದ್ರಿಂದ ಮೇ ಬಿ ವಿ ಕ್ಯಾನ್ ಟಾಕ್ ಅಬೌಟ್ ದ ಮೇನ್ಸ್ ಪಾರ್ಟ್ ಇನ್ ದ ಸಬ್ಸಿಕ್ವೆಂಟ್ ಅದ ವೆನ್ ಎವರ್ ದ ರಿಲೆವೆಂಟ್ ಅದಕ್ಕೆ ರಿಲೆವೆಂಟ್ ಆಗಿರೋ ಟೈಮ್ ಬಂದಾಗ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ಮತ್ತು ಈವನ್ ಇಂಟರ್ವ್ಯೂ ಡೇಟ್ ಕೂಡ ದೇ ಹ್ಯಾವ್ ಅನೌನ್ಸ್ಡ್ ಟೆಂಟೇಟಿವ್ ಡೇಟ್ಸ್. ಅಂದರೆ 10th ಮೇಯಿಂದ ಶುರು ಆಗುತ್ತೆ. ಎಕ್ಸಾಕ್ಟ್ಲಿ ಆಫ್ಟರ್ ಎ ಮಂತ್ ದೇ ಆರ್ ಗೋಯಿಂಗ್ ಟು ಅನೌನ್ಸ್ ದ ಲಾಸ್ಟ್ ಡೇಟ್ ಆಗಿ ಒಂದು 6 daysಗೆ ಅವರು ಫೈನಲ್ ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡ್ತೀವಿ ಅಂತ. ಹೋಲ್ ಥಿಂಗ್ ಲುಕ್ಸ್ ಲೈಕ್ ದ KPSC ಈಸ್ ವೆರಿ ವೆಲ್ ಆರ್ಗನೈಸ್ಡ್ ನಾವು. ಎಲ್ಲನೂ ಕೂಡ ಶೆಡ್ಯೂಲ್ ಪ್ರಕಾರ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಪ್ರಾಕ್ಟಿಕಲ್ ಪ್ಲ್ಯಾನ್, ಟೈಮ್ ಟೇಬಲ್ ವಾಟ್ ದೇ ಆರ್ ಗಿವನ್, ಕನ್ಸಿಡ್ರಿಂಗ್ ಎಕ್ಸಾಮಿನೇಷನ್ಸ್ ವೇಕೆನ್ಸಿನೋ, ಅದಕ್ಕೆ ಇನ್ವಿಜಿಲೇಟರ್ಸ್ ಸಿಗ್ತಾರಾ, ಮತ್ತು ಸಂಡೇಸ್ ಬರ್ತಿದೆಯಾ, ಮತ್ತು ಯಾವ ಟೈಮಲ್ಲಿ ಏನು ಮಾಡಬೇಕು. ಲುಕ್ಸ್ ಲೈಕ್ ಇಟ್ಸ್ ವೆರಿ ಮಚ್ ಲಾಟ್ ಆಫ್ ಹೋಮ್ವರ್ಕ್ ಹ್ಯಾಸ್ ಗಾನ್ ಇನ್ ಬಿಫೋರ್ ಕಮಿಂಗ್ ಅಪ್ ವಿತ್ ದಿಸ್ ಟೈಮ್ ಟೇಬಲ್. ಸೊ ಲೆಟಸ್ ನಾವು ಕೂಡ ಇದ್ರ ಬಗ್ಗೆ ಸೀರಿಯಸ್ ಆಗಿರೋಣ ಅನ್ನೋದು ನನ್ನ ಅನಿಸಿಕೆ. If we go back to the notification again, so this is about the deadline, timelines ಮತ್ತು timetable. If I want to tell about the stages of the examination ಕಡೆ ಬಂತು ಅಂತ ಹೇಳಿದ್ರೆ, ಸ್ಟೇಜಸ್ ಆಫ್ ದ ಎಕ್ಸಾಮಿನೇಷನ್ ನಾವು ತಗೋತು ಅಂತ ಹೇಳಿದ್ರೆ, ದೇರ್ ಆರ್ 3 stages in this examination. ಈಗ ನೋಟಿಫಿಕೇಷನ್ ಬಗ್ಗೆ ಬೇಸ್ಲೈನ್ ಆಯಿತು, ಟೈಮ್ ಲೈನ್ಸ್ ಏನಿದೆ ಅಂತ ಆಯಿತು. ಸೊ ಐ ವಿಲ್ ಟಾಕ್ ಅಬೌಟ್ ದ ಕಟ್ ಆಫ್ ಇನ್ ಶಾರ್ಟ್ಲಿ ಆ್ಯಂಡ್ ಆಲ್ಸೋ ದ ಸಿಲೆಬಸ್. ಹಾಂ, ಇಫ್ ಯು ಗೋ ಬ್ಯಾಕ್ ಟು ದ ನೋಟಿಫಿಕೇಷನ್, ಓಕೆ. ಹಾಂ, ಸೊ ಸ್ಟೇಜಸ್ ಆಫ್ ದ ಎಕ್ಸಾಮಿನೇಷನ್ ಬಂತು ಅಂತ ಹೇಳಿದ್ರೆ, ಲೈಕ್ ಯು ಆಲ್ರೆಡಿ ನೋ, ದೇರ್ ಆರ್ 3 stages in this examination. ಓಕೆ. So the first one is prelims, mains and the interview, and it is called personality test. Okay. So this any genuine candidate for the KS examination would be knowing all these things. Just to get the link, I am taking all these references. Okay. So ಈಗ ನೀವು ಪ್ರಿಲಿಮ್ಸ್, ಈಗ ನಮ್ಮ ಕಾನ್ಸಂಟ್ರೇಷನ್ ಪ್ರಿಲಿಮ್ಸ್ ಇರೋದ್ರಿಂದ, ಸೊ ಪ್ರಿಲಿಮ್ಸ್ ಸಿಲೆಬಸ್ ನೋಡೋದಾದರೆ ಏನೇನು ಬರುತ್ತೆ ಅಂತ. ಸೊ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ, 2 papers. ಓಕೆ, 2 papers ಇರುತ್ತೆ. ಮಾರ್ನಿಂಗ್ ಸೆಷನಲ್ಲಿ ಒಂದಿರುತ್ತೆ, ಆಫ್ಟರ್ನೂನ್ ಸೆಷನಲ್ಲಿ ಒಂದಿರುತ್ತೆ. ಆ್ಯಂಡ್ ಪೇಪರ್ 1, ಪೇಪರ್ 2. ಈ ಪೇಪರ್ 1ಅಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ? 100 questions ಇರುತ್ತೆ. ಆ್ಯಂಡ್ 1 ಕ್ವಶನ್ಗೆ ಎಷ್ಟು ಮಾರ್ಕ್ಸು? 2 marks, ಅಂದರೆ 200 marks ಆಯಿತು. ಸೊ 200 marks ಫಾರ್ ದ ಪೇಪರ್ 1 ಆ್ಯಂಡ್ ದ ಸೇಮ್ ಥಿಂಗ್ ಫಾರ್ ಪೇಪರ್ 2 ಆಲ್ಸೋ, ಆಯಿತಾ? ಸೊ ದಿಸ್ ಈಸ್ ಅಬೌಟ್ ದ ಪ್ಯಾಟ್ರನ್. ಆ್ಯಂಡ್ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆಯಾ? ಎಸ್. What is the negative marking? 0.25 of the marks allotted. ಅಂದರೆ ಎಷ್ಟಾಯಿತು? ಒಂದು ಕ್ವಶನ್ಗೆ ಮಾರ್ಕ್ಸು 2, ಅಂದರೆ 0.5 marks ಕಮ್ಮಿ. ಒಂದು ಕ್ವಶನ್ ತಪ್ಪು ಮಾಡಿದ್ರೆ 0.5 marks ಹೋಗುತ್ತೆ.
ಈ ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ. ಎಷ್ಟೊಂದು ಜನ ಫಿಲಿಮ್ಸ್ ಆದಮೇಲೆ ಏನು ಮಾಡ್ತಾರೆ, ನೆಗೆಟಿವ್ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಬರೀ 0.25 ಅಷ್ಟೇ ಅಂತ ಹೇಳ್ಬಿಟ್ಟು ಡೈರೆಕ್ಟ್ 0.25 ಅಷ್ಟೇ ರೆಡ್ಯೂಸ್ ಮಾಡಿಬಿಡ್ತಾರೆ, ಎಷ್ಟು ತಪ್ಪಾಗಿದೆ ಅಷ್ಟು. ಬಟ್ ಇಟ್ಸ್ ನಾಟ್ 0.25, ಇಟ್ಸ್ 0.5. ಆಯಿತಾ? ದಿಸ್ ಈಸ್ ಅಬೌಟ್ ದ ಪ್ಯಾಟ್ರನ್ ಆಫ್ ದ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಇದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ನಾವು ನೋಡೋದಾದರೆ, ಸೊ ಇಷ್ಟು ಥಿಂಗ್ಸ್ ಇದೆ ಇಲ್ಲಿ. ಈಗ ಫಸ್ಟ್ ಏನಿದೆ, ಇನ್ ದ ಪೇಪರ್ 1 ಅಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಸೊ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ನನಗೆ ಕನ್ನಡದಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗಿರೋದ್ರಿಂದ, ಸೊ ನಾನು ಇಂಗ್ಲೀಷ್ ರಿಲೇಟೆಡ್ ಆಸ್ಪೆಕ್ಟ್ಸ್ನಷ್ಟೇ ನಾನು ಇವಾಗ ಮಾಡೋಕ್ಕೆ ಸಾಧ್ಯ ಇದೆ. ದಯವಿಟ್ಟು ಯಾರೂ ಅನ್ಯತಾ ಭಾವಿಸಬಾರ್ದು. ದ ಸೇಮ್ ಕನ್ನಡದಲ್ಲಿ ಏನೇನಿದೆ ಅಂತ ಹೇಳಿ ನೋಟಿಫಿಕೇಷನ್ ಅದಕ್ಕೆ ಇಟ್ಕೊಂಡು ಅದನ್ನು ಕೂಡ ಜೊತೆಗೆ ತೋರಿಸ್ತಾ ಇದ್ದೀನಿ. ಮೇ ಬಿ ವಿ ಕ್ಯಾನ್ ಕೋರಿಲೇಟ್ ವಿತ್ ದ್ಯಾಟ್. ಓಕೆ, ಸೊ ಈಗ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಇದರಲ್ಲಿ ಇಂಪಾರ್ಟೆಂಟಾಗಿ ನಾವೇನು ನೋಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಆಸ್ಪೆಕ್ಟ್ಸ್ ಬರುತ್ತೆ. ಕರ್ನಾಟಕದ್ದು ಇಲ್ಲಿ ಕಮ್ಮಿ ಇನ್ ದ ಪೇಪರ್ 1. ಪೇಪರ್ 2 ಈಸ್ ಮೇಜರ್ಲಿ ಕಾನ್ಸಂಟ್ರೇಟೆಡ್ ಆನ್ ಕರ್ನಾಟಕ ರಿಲೇಟೆಡ್ ಆಸ್ಪೆಕ್ಟ್ಸ್. ಐ ವಿಲ್ ಟೆಲ್ ಯು, ನಾಟ್ ಓನ್ಲಿ ಕರ್ನಾಟಕ, ಅದ್ರ ಜೊತೆಗೆ ಬೇರೆದು ಬರುತ್ತೆ, ಬಟ್ ಮೇಜರ್ಲಿ GS1 ಅಂತ ಹೇಳಿದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಆಸ್ಪೆಕ್ಟ್ಸ್ದು ಅನ್ನೋ ಥರ ಇದೆ. ಸೊ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಇದೆಷ್ಟು ಮಾರ್ಕ್ಸಿಗೆ ಬರುತ್ತೆ? 40 ಕ್ವಶನ್ ಇರುತ್ತೆ, 80 ಮಾರ್ಕ್ಸಿಗೆ ಬರುತ್ತೆ. ಆ್ಯಂಡ್ ಹ್ಯುಮ್ಯಾನಿಟೀಸ್, ಈ ಹ್ಯುಮ್ಯಾನಿಟೀಸ್ ಒಳಗಡೆ ಏನೇನು ಬರುತ್ತೆ, ವಿಲ್ ಎಕ್ಸ್ಪ್ಲೈನ್ ದಟ್ ಇನ್ ಡೀಟೇಲ್. ಹ್ಯುಮ್ಯಾನಿಟೀಸ್ ಒಳಗೆ ಮೇಜರ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ನಾಟ್ ಓನ್ಲಿ ಫಾರ್ ದಿಸ್ ಎಕ್ಸಾಮಿನೇಷನ್, ಇಫ್ ಯು ಕನ್ಸಿಡರ್ ಓಕೆ, ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ಹ್ಯುಮ್ಯಾನಿಟೀಸಲ್ಲಿ ಮೇಜರ್ಲಿ ಏನು ಬರುತ್ತೆ, ನಾಟ್ ಓನ್ಲಿ ಫಾರ್ ದ KAS ಎಕ್ಸಾಮಿನೇಷನ್, ಜನರಲ್ ಪ್ರೊಬೇಷನರಿ ಎಕ್ಸಾಮಿನೇಷನ್, ಎನಿ ಎಕ್ಸಾಮಿನೇಷನ್ ಯು ಟೇಕ್, ಮೇಜರ್ಲಿ ಏನೇನು ಬರುತ್ತೆ ಅಂತ ಹೇಳೋದು, ದೀಸ್ ಆರ್ ಕನ್ಸಿಡರ್ ಆಸ್ 5 ಪಿಲ್ಲರ್ಸ್. ಒಂದೇನೋ ಪಾಲಿಟಿ ಬರುತ್ತೆ, ಆಮೇಲೆ ಹಿಸ್ಟ್ರಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಎನ್ವೈರನ್ಮೆಂಟ್ ಬರುತ್ತೆ, ಮತ್ತು ಜಿಯೋಗ್ರಫಿ. ದೀಸ್ ಆರ್ ದ 5 ಪಿಲ್ಲರ್ಸ್. ನೀವೇನು ಬೇಕಾದ್ರೂ ತೊಗೊಳ್ಳಿ, ನೀವೇನು ಎಕ್ಸಾಮ್ಸಾದ್ರು ತೊಗೊಳ್ಳಿ, ಈ ಎಲ್ಲ ಕಾಂಪೊನೆಂಟ್ಸು ಅದರಲ್ಲಿ ಇದ್ದೇ ಇರುತ್ತೆ ಇನ್ ಸಮ್ ಆರ್ ದ ಅದರ್ ವೇ. ಸೊ ಇದರಲ್ಲೂ ಕೂಡ ಇಷ್ಟು ಆಸ್ಪೆಕ್ಟ್ಸು ನೋಡ್ಕೋಬೋದು. ಇದರಲ್ಲಿ ಎನ್ವೈರನ್ಮೆಂಟು ಇದೆಲ್ಲ ಪೇಪರ್ 2 ಅಲ್ಲಿ ಬರುತ್ತೆ, ಐ ವಿಲ್ ಎಕ್ಸ್ಪ್ಲೈನ್. ಬಟ್ ಮೇಜರ್ಲಿ ಹ್ಯುಮ್ಯಾನಿಟೀಸ್ ಅಂದರೆ ಫಾರ್ ಟೈಮ್ ಬೀಯಿಂಗ್ ಇದನ್ನು ನೀವು ಅನ್ಕೋಬೋದು. ಇದರಲ್ಲಿ ನೀವು ಏನು ಇದು ಮಾಡ್ತೀರಾ, ಎಷ್ಟು 60 ಮಾರ್ಕ್ಸ್ ಅಂದರೆ ಇದಕ್ಕೆ 15, ಇದಕ್ಕೆ 15, ಇದಕ್ಕೆ 15, ಇದಕ್ಕೆ 15 ಅಂತ ಅನ್ಕೋಬೋದು. ಬಟ್ ನಾಟ್ ಎಕ್ಸಾಕ್ಟ್ಲಿ 15 ಕೊಡಬೇಕು ಅಂತಿಲ್ಲ. ದಿಸ್ ಕ್ಯಾನ್ ವೇರಿ. ಓವರ್ ಆಲ್ 60 ಮಾರ್ಕ್ಸ್, 60 ಕ್ವಶನ್ಸ್ ಬರುತ್ತೆ. ದಟ್ ವಿಲ್ ಬಿ ಫಾರ್ 120 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅನ್ನೋ ಲೆಕ್ಕದಲ್ಲಿ. ಆ್ಯಂಡ್ ಈಗ ಪೇಪರ್ 2 ಬಂತು ಅಂತ ಹೇಳಿದ್ರೆ, ದಿಸ್ ಇಸ್ ಪೇಪರ್ 2. ಸೊ ಈ ಪೇಪರ್ 2 ಅಲ್ಲಿ ಏನೇನು ಬರುತ್ತೆ, ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಟೇಟ್ ಇಂಪಾರ್ಟೆನ್ಸ್, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್. ಇದರಲ್ಲಿ ಏನು ಬರುತ್ತೆ ಅಂತ ಇನ್ ಡೀಟೇಲ್ ಆಗಿ ನೋಡೋಣ. ಮತ್ತು ಇದರಲ್ಲಿ ಜನರಲ್ ಸೈನ್ಸ್ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ, ಎನ್ವೈರನ್ಮೆಂಟ್ ಆ್ಯಂಡ್ ಇಕಾಲಜಿ ಬರುತ್ತೆ, ಅದು 30 ಮಾರ್ಕ್ಸ್, 30 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಸ್ಟೇಟ್ ಇಂಪಾರ್ಟೆನ್ಸ್ ರಿಲೇಟೆಡ್ ಕ್ವಶನ್ಸು 40 ಇರುತ್ತೆ. ಮತ್ತು ಜನರಲ್ ಮೆಂಟಲ್ ಎಬಿಲಿಟಿ, ಸೊ ಮ್ಯಾಥ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸ್, ಐ ವಿಲ್ ಎಕ್ಸ್ಪ್ಲೈನ್ ದಟ್ ಸಿಲೆಬಸ್ ಏನಿದೆ ಅಂತ. ಸೊ ಅದು 30 ಇರುತ್ತೆ. ಸೊ ಮೋಸ್ಟ್ ಆಫ್ ಟೈಮ್ ಹ್ಯುಮ್ಯಾನಿಟೀಸಿಂದ ಬಂದವ್ರಿಗೆ ಮತ್ತು ಸ್ವಲ್ಪ ಮ್ಯಾಥ್ಸ್ ಕಷ್ಟ ಅನ್ನೋರಿಗೆ ಈ ಪಾರ್ಟ್ ಕಷ್ಟ ಇರುತ್ತೆ. ಸೊ ಬಟ್ ಐ ಆಮ್ ಟೆಲಿಂಗ್ ಯು, ದಿಸ್ ಈಸ್ ದ ವೆರಿ ಸ್ಕೋರಿಂಗ್ ಪಾರ್ಟ್ ಹಿಯರ್. ಏನಕ್ಕೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋತು ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ದಿಸ್ 30 ಕ್ವಶನ್ಸ್. ಸೊ ಯಾಕೆಂದರೆ ತಪ್ಪಾಗೋ ಚಾನ್ಸಸ್ ಕಮ್ಮಿ. ನೀವು ಒಂದ್ಸರಿ ಸಾಲ್ವ್ ಮಾಡಿದ್ರೆ 100% ಕರೆಕ್ಟ್ ಆಗಿರುತ್ತೆ, ಮತ್ತು ನಿಮಗೆ ಕ್ಲಾರಿಟಿ ಇರುತ್ತೆ. ಸೊ ಇದನ್ನು ನಾವು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಇನ್ ಸಬ್ಸಿಕ್ವೆಂಟ್ ಪಾರ್ಟ್ ಆಫ್ ದಿಸ್ ವಿಡಿಯೋಲ್ಲಿ ನಾವು ಎಕ್ಸ್ಪ್ಲೇನ್ ನೋಡೋಣ. ಸೊ ಈಗ ನಾವು ಇದನ್ನೇ ಡೀಟೇಲಾಗಿ ಡೀಪ್ ಡೈವ್ ಮಾಡಿದ್ರೆ ಸಿಲೆಬಸ್ಸನ್ನು, ಸೊ ಈ ಥರ ಅನ್ಕೋಬೋದು. ಈಗ ಕರೆಂಟ್ ಇವೆಂಟ್ಸ್ ಇದೆ, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಲೈಕ್ ಐ ಟೋಲ್ಡ್ ಇನ್ ದ ಪೇಪರ್ 1. ಸೊ ಇದು ಪೇಪರ್ 1ಅಲ್ಲಿ ಬರೋ ಅಂಥ ಫಸ್ಟ್ ಪಾರ್ಟ್, ಆಯಿತಾ? ಸೊ ಇದು ಪೇಪರ್ 1 ಪಾರ್ಟ್. ಇದರಲ್ಲಿ 2 ಇದೆ ನೋಡಿದ್ವಿ ಅಲ್ವಾ, ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಇತ್ತು ಒಂದು, ಮತ್ತು ಇನ್ನೊಂದು ಹ್ಯುಮ್ಯಾನಿಟೀಸ್ ಅಂತ ಇತ್ತು ಅಲ್ವಾ. ಇದು 60 ಮಾರ್ಕ್ಸು, ಇದು 40 ಅಂತ ಇತ್ತು. ಸೊ ದಿಸ್ ಈಸ್ ದ ಇನ್ ಡೀಟೇಲ್ ಏನೇನಿದೆ ಅಂತ ಹೇಳಿ. ಸೊ ಇದನ್ನು ನಾವು ಹೈ ಲೆವೆಲ್ ವೇಯಲ್ಲಿ ನೋಡೋದಾದರೆ, ಸೊ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಇದರಲ್ಲಿ ಏನೇನು ಬರುತ್ತೆ, ಕರೆಂಟ್ ಇವೆಂಟ್ಸ್ ಬರುತ್ತೆ, ಕರೆಂಟ್ ಅಫೇರ್ಸ್ ಬರುತ್ತೆ, ಸೊ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್. ಸೊ ಇದನ್ನು ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಸೊ ನೀವು ಇದಕ್ಕೆ ಏನೇನು ಸ್ಟಡಿ ಮೆಟೀರಿಯಲ್ ಓದಬೇಕು ಅಂತ ಇನ್ ದ ಕಮಿಂಗ್ ವಿಡಿಯೋ, ಇನ್ ಪಾರ್ಟ್ ಆಫ್ ದಿಸ್ ವಿಡಿಯೋಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ. ಮತ್ತು ಈಗ ಹ್ಯುಮ್ಯಾನಿಟೀಸ್, ನಾನು ಲೈಕ್ ಐ ಟೋಲ್ಡ್ ಹಿಸ್ಟ್ರಿ
ಇದರಲ್ಲಿ ನಮ್ಮ ಮೇನ್ ಫೋಕಸ್ ಏನಿರಬೇಕು ಅಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಮೂಮೆಂಟಿಂದ ನಾವು ಓದ್ಕೋಬೇಕು. ಅಂದರೆ ಯಾವಾಗ 1857 1885 ಆಗುತ್ತಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಬರುತ್ತೆ, ಅದು ಸಬ್ಸಿಕ್ವೆಂಟ್ ಪಾರ್ಟಿಂದ ತುಂಬ ಮೇಜರ್ಲಿ ಇಂಪಾರ್ಟೆಂಟ್. ಹಂಗಾರೆ ಹಿಂದೊಂದು ಇಂಪಾರ್ಟೆಂಟ್ ಅಲ್ವಾ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬಿಕಾಸ್ ದಟ್ ಕವರ್ಸ್ ಆರ್ ಸೋಷಿಯಲ್, ಎಕನಾಮಿಕ್, ಕಲ್ಚರಲ್, ಪೊಲಿಟಿಕಲ್ ಆಸ್ಪೆಕ್ಟ್ಸ್. ಆಯಿತಾ? ಸೊ ಅದು ಇಂಪಾರ್ಟೆಂಟು, ಬಟ್ ಇದಕ್ಕೆ ಜಾಸ್ತಿ ಎಂಫಸಿಸ್ ನಾವು ಕೊಡಬೇಕು. ಆ್ಯಂಡ್ ಆಲ್ಸೋ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಕರ್ನಾಟಕ. ಸೊ ಇದ್ರಲ್ಲಿ ಕರ್ನಾಟಕದ್ದು ಪರ್ಸ್ಪೆಕ್ಟಿವ್ನೂ ನಾವು ನೋಡ್ಕೋಬೇಕು. ಮತ್ತು ಜಿಯೋಗ್ರಫಿ ಯಾವುದಾದ್ರು ನೋಡ್ಕೋಬೇಕು, ವರ್ಲ್ಡದ್ದು ನೋಡ್ಕೋಬೇಕು, ಇಂಡಿಯಾದ ನೋಡ್ಕೋಬೇಕು, ಮತ್ತು ಕರ್ನಾಟಕದ್ದು ನೋಡ್ಕೋಬೇಕು. ಸೊ ಇದು ಇಂಪಾರ್ಟೆಂಟ್. ಮತ್ತು ಪಾಲಿಟಿ ಮತ್ತು ಎಕಾನಮಿ ಇಲ್ಲಿ ಬಂತಾ? ಸೊ 4 ಪಿಲ್ಲರ್ಸ್ ಇಲ್ಲೇ ಮುಗಿದೋಯ್ತು: ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಆ್ಯಂಡ್ ಎಕನಾಮಿ. ಆ್ಯಂಡ್ ಎನ್ವೈರ್ನ್ಮೆಂಟ್ ನಾವು ಪೇಪರ್ 2 ತೊಗೊಂಡಿದ್ದೀವಿ. ಆಯಿತಾ? ಸೊ ಹ್ಯುಮ್ಯಾನಿಟೀಸ್ ಇದರೊಳಗೆ ಆಗೋಯ್ತು. ಸೊ ಇದರಲ್ಲಿ ಜಂಬಲಾಗಿ ಎಷ್ಟಾದ್ರು ಬರ್ಬೋದು, ನಾಟ್ ಓನ್ಲಿ ಒಂದೊಂದು ಸಬ್ಜೆಕ್ಟ್ಸ್ಗೆ 15 ಅಂತ ಹೇಳೋಕ್ಕಾಗಲ್ಲ. ಸೊ ಕಲೆಕ್ಟಿವ್ ಆಗಿ 60 ಮಾರ್ಕ್ಸಲ್ಲಿ ಬರ್ಬೋದು. ಆಯಿತಾ? ದಿಸ್ ಇಸ್ ಅಬೌಟ್ ಪೇಪರ್ 1. ಈಗ ನೀವು ಪೇಪರ್ 2 ನೋಡೋದಾದರೆ ಕರೆಂಟ್ ಇವೆಂಟ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಇದರಲ್ಲಿ ಸ್ಟೇಟ್ ಇಂಪಾರ್ಟೆಂಟ್ ಕರೆಂಟ್ ಇವೆಂಟ್ಸ್ ತುಂಬ ಮುಖ್ಯ. ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್, ಎಕ್ಸ್ಕ್ಲೂಸಿವ್ಲಿ ಪ್ರೋಗ್ರಾಮ್ಸ್ ಏನಿದೆ, ಏನು ಸ್ಕೀಮ್ಸ್ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟು ಅನ್ನೋದ್ರ ಮೇಲೇ ಒಂದು ಟಾಪಿಕ್ ಇದೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ಮಚ್ ಇಂಪಾರ್ಟೆಂಟ್ ಇಟ್ ಈಸ್. ಸೊ ಇದರಲ್ಲಿ ಬೇಸಿಕಲಿ ಮೇಯ್ನಾಗಿ ಏನೇನು ನೋಡ್ಕೋಬೇಕು ಅಂತ ಹೇಳಿದ್ರೆ ಸ್ಕೀಮ್ಸ್ ನೋಡ್ಕೋಬೇಕು, ಮತ್ತು ಬಜೆಟ್ ಕಾನ್ಸಂಟ್ರೇಟ್ ಮಾಡಬೇಕು, ಕರೆಂಟ್ ಅಫೇರ್ಸ್ ನೋಡ್ಕೋಬೇಕು, ಮತ್ತು ಎಕನಾಮಿಕ್ ಸರ್ವೆ ನೋಡ್ಕೋಬೇಕು. ಸೊ ಇಷ್ಟನ್ನ ನೋಡಿಕೊಂಡ್ರೆ ಮೇಜರ್ಲಿ ಈ ಪೋರ್ಷನ್ ಮುಗ್ದಂಗೆ ನಿಮಗೆ. ಸೊ ಆ್ಯಂಡ್ ಆಲ್ಸೋ ವಿ ಆರ್ ಪ್ಲ್ಯಾನಿಂಗ್ ಟು ಡೂ ಸಪ್ರೇಟ್ ವೀಡಿಯೋಸ್ ಆನ್ ದೀಸ್ ಪಾರ್ಟ್ಸ್ ಇನ್ ದ ಕಮಿಂಗ್ ಆಫ್ಟರ್ ಸಮ್ ಟೈಮ್. ಆಯಿತಾ? ಮತ್ತು ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಜನರಲ್ ಸೈನ್ಸ್ ಅಂದರೆ ಸ್ಟ್ಯಾಟಿಕ್ ಸೈನ್ಸ್, ವಾಟ್ ಯು ಸ್ಟಡಿ ಇನ್ ಯುವರ್ ಹೈ ಸ್ಕೂಲ್ಸ್. ಆಯಿತಾ? ಅದನ್ನು ನೀವು ಓದ್ಕೋಬೇಕು. ಇದು ನಿಮ್ಮ ಬುಕ್ ಲಿಸ್ಟಲ್ಲಿ ಹೇಳ್ತೀನಿ ಯಾವ ಬುಕ್ಕಿಂದ ಅದನ್ನು ಓದ್ಕೋಬೋದು ಅಂತ. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ವಾಟ್ ಯು ಸ್ಟಡಿ ಇನ್ ಯುವರ್ ಕರೆಂಟ್ ಅಫೇರ್ಸ್. ಅಂದರೆ ಎಲ್ಲನೂ ನಾವು ನೋಡ್ಕೊಳಕ್ಕಾಗಲ್ಲ, ಮೇಜರ್ಲಿ ವಿತಿನ್ ಎನ್ ಇಯರ್ ಏನೇನು ಮೇಜರ್ ಆಗಿದೆ, ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಸೈನ್ಸ್ ಫೀಲ್ಡಲ್ಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫೀಲ್ಡಲ್ಲಿ ಅಂಥದ್ದನ್ನ ಮೇಜರ್ಲಿ ನಾವು ಕರೆಂಟ್ ಅಫೇರ್ಸಿಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟ್ನ ನೋಡ್ಕೋಬೋದು. ಆ್ಯಂಡ್ ಫಾರ್ ದ ಜನರಲ್ ಸೈನ್ಸ್ ಯಾವುದಾದ್ರು ಒಂದು ಸ್ಟ್ಯಾಂಡರ್ಡ್ ಬುಕ್ನ ರೆಫರ್ ಮಾಡಬೇಕಾಗತ್ತೆ. ಆ್ಯಂಡ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಎಕಾಲಜಿ ಇದನ್ನು ನಾವು ಎಕ್ಸ್ಟೆನ್ಸಿವ್ ಆಗಿ ಇಲ್ಲಿ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಇದರೊಳಗಡೆ ಏನು ಬರುತ್ತೆ, ಕಾಂಪ್ರಿಹೆನ್ಷನ್ ಬರುತ್ತೆ. ಅಂದರೆ ಏನು ಹೇಳೋದು, ಇದು ಇಂಗ್ಲೀಷ್ ಪ್ಯಾಸೇಜ್ ಬಂತ ಹೇಳ್ತೀವಲ್ಲ ಇನ್ ಕಾಮನ್ ಟರ್ಮ್ಸ್, ಅದು ಇರುತ್ತೆ. ಲಾಜಿಕಲ್ ರೀಸನಿಂಗ್ ಇರುತ್ತೆ, ಮತ್ತು ಅನಲಿಟಿಕಲ್ ಎಬಿಲಿಟಿ ಕ್ವಶನ್ಸ್ ಇರುತ್ತೆ, ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಇರುತ್ತೆ. ದಿಸ್ ಇಸ್ ಕಂಪ್ಯಾರಿಟಿವ್ಲಿ ಈಸಿ ಇರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗು, ಬೇಸಿಕ್ ಇನ್ಯೂಮರೇಷನ್, ಬೇಸಿಕ್ ಕ್ವಾಂಟ್ ಅಂತ ಹೇಳ್ತೀವಿ, ಮ್ಯಾಥ್ಸ್ ಕ್ವಶನ್ಸು ಅದರಲ್ಲೂ ಇರುತ್ತೆ. ಸೊ ದೋಸ್ ಹು ಆರ್ ನಾಟ್ ವೆರಿ ಸ್ಟ್ರಾಂಗ್ ಇನ್ ಮ್ಯಾಥ್ಸ್ ಇದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಲಾಜಿಕಲ್ ರೀಸನಿಂಗ್ ಅಟೆಂಪ್ಟ್ ಮಾಡ್ಬೋದು, ಕಾಂಪ್ರಿಹೆನ್ಷನ್ ಮಾಡ್ಬೋದು, ಡಿಸಿಷನ್ ಮೇಕಿಂಗ್ ಮಾಡ್ಕೋಬೋದು. ಇನ್ನು ಕೆಲವರು ಮ್ಯಾಥ್ಸಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಅವರು ಇದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೋಬೋದು. ಜನರಲ್ ಮೆಂಟಲ್ ಎಬಿಲಿಟಿ ಅಂದರೆ ಎಲ್ಲರಿಗೂ ಏನು ನೋಷನ್ ಇದೆ ಅಂತ ಹೇಳಿದ್ರೆ, ಮ್ಯಾಥ್ಸ್ ಅಪ್ಪ ನಮ್ಗೆ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಇದೆ. ಬಟ್ ಜನರಲ್ ಮೆಂಟಲ್ ಎಬಿಲಿಟಿ ಒಳಗಡೆ ಸುಮಾರು ಆಸ್ಪೆಕ್ಟ್ಸ್ ಇದೆ. ಸೊ ಮೇ ಬಿ ವಿ ಕ್ಯಾನ್ ಟೇಕ್ ಅಪ್ ದಿಸ್ ಪಾರ್ಟ್ ಇನ್ ಡೀಟೇಲ್ ಇನ್ ದ ಕಮಿಂಗ್ ವೀಡಿಯೋಸ್ ಆಲ್ಸೋ. ಓಕೆ. ಸೊ ಆ್ಯಂಡ್ ದಿಸ್ ಈಸ್ ಅಬೌಟ್ ದ ಸಿಲಬಸ್ ಫಾರ್ ಪ್ರಿಲಿಮ್ಸ್. ಆ್ಯಂಡ್ ನಾವು ಮೇನ್ಸಿಗೆ ಬಂತು ಅಂತ ಹೇಳಿದ್ರೆ, ಇಫ್ ಐ ವಾಂಟ್ ಟು ಸ್ಟೇ ಲೈಕ್ ಐ ಟೋಲ್ಡ್ ಇನ್ ದ ಸ್ಟೇಜಸ್ ಆಫ್ ದ ಎಕ್ಸಾಮಿನೇಷನ್, ಪ್ರಿಲಿಮ್ಸ್ ಆಯಿತು. ಈಗ ಮೇನ್ಸಲ್ಲಿ ಏನು ಬರುತ್ತೆ ಅಂದರೆ ಕಂಪಲ್ಸರಿ ಪೇಪರ್ಸ್ ಇದೆ, ಕನ್ನಡ ಮತ್ತು ಇಂಗ್ಲೀಷು. ಸೊ ಇದನ್ನು ನಾವು ಮೇನ್ಸ್ ಮಾರ್ಕ್ಸ್ ಕ್ಯಾಲ್ಕುಲೇಷನ್ಗೆ ಏನು ಕನ್ಸಿಡರ್ ಮಾಡಲ್ಲ. ಬಟ್ GS 1, 2, 3, 4 ಮತ್ತು ಎಸ್ಸೆ ಒಟ್ಟು 5 ಪೇಪರ್ ಇರುತ್ತೆ. ಇದನ್ನು ದೀಸ್ ಆರ್ ಆಲ್ ದ ಪೇಪರ್ಸ್ ವಿಚ್ ಆರ್ ಕನ್ಸಿಡರ್ಸ್ ಫಾರ್ ಸ್ಕೋರಿಂಗ್ ಇನ್ ದ ಮೇನ್ಸ್. ಓಕೆ. ಸೊ ಆ್ಯಂಡ್ ಪ್ರಿಲಿಮ್ಸ್ ಈಸ್ ಜಸ್ಟ್ ಎ ಕ್ವಾಲಿಫೈಯಿಂಗ್ ಟು ಗೆಟ್ ಅ ಎಂಟ್ರಿ ಟು ದ ಮೇನ್ಸ್. ಅದೊಂದು ಎಕ್ಸಾಮ್ ಅಷ್ಟೇ, ಆ ಮಾರ್ಕ್ಸ್ ಎಲ್ಲೂ ಕ್ಯಾರಿ ಓವರ್ ಆಗಲ್ಲ. ಸೊ ನೀವು ಹೈಯೆಸ್ಟ್ ಮಾರ್ಕ್ಸ್ ಇನ್ ಪ್ರಿಲಿಮ್ಸ್ ತೊಗೊಂಡ್ರಿ ಅಂದ ಮಾತ್ರಕ್ಕೆ ನಿಮಗೆ ಆ ಮೇನ್ಸಿಗೆ ನಿಮಗೆ ಏನೋ ಅಪ್ಪರ್ ರೇಟ್ ಸಿಗುತ್ತೆ ಅಂತಲ್ಲ, ಜಸ್ಟ್ ಒಂದು ಎಂಟ್ರಿ ಟಿಕೆಟ್ ಥರ ಅಷ್ಟೆ. ಸೊ ಫಸ್ಟ್ ಅಂದರೆ ಡಸ್ ಇಟ್ ಮೀನ್ ವಿ ಹ್ಯಾವ್ ಟು ಇಗ್ನೋರ್ ಪ್ರಿಲಿಮ್ಸ್? ನೋ, ಪ್ರಿಲಿಮ್ಸ್ನ ಇಗ್ನೋರ್ ಮಾಡೋಕ್ಕೆ ಹೋಗಬಾರ್ದು. ಅಟ್ ದ ಸೇಮ್ ಟೈಮ್ ಈಗ ತುಂಬಾ ಡಿಫಿಕಲ್ಟ್ ಸೈಡ್ ಐ ಟೆಲ್ ಅಬೌಟ್ ದ ಕಟ್ ಆಫ್ ಇನ್ ದ ನೆಕ್ಸ್ಟ್ ಇದು ಎಷ್ಟಿರುತ್ತೆ ಅಂಥೇಳಿ. ಸೊ ವಿಲ್ ಗೆಟ್ ಎನ್ ಐಡಿಯಾ. ಸೊ ಮೇ ಬಿ ಇವಾಗ ನಮ್ಮದು ಮೇಜರ್ ಎಂಫಸಿಸ್ ಪ್ರಿಲಿಮ್ಸ್ ಕಡೆ ಇರೋದ್ರಿಂದ ವಿ ಕ್ಯಾನ್ ಸ್ಕಿಪ್ ದೀಸ್ ಪಾರ್ಟ್ಸ್ ಏನೇನಿರುತ್ತೆ ಅಂತ. ಸೊ ಲೇಟರ್ ವಿ ಕ್ಯಾನ್ ಟೆಲ್. ಇಫ್ ಐ ವಾಂಟ್ ಟು ಟೆಲ್ ಇಟ್ ಇನ್ ಅ ವೆರಿ ಬ್ರಾಡ್ ಬ್ರೀಫ್ ವೇ, ಎಸ್ಸೆ ಬರೆಯೋದಿರುತ್ತೆ, ಜನರಲ್ ಸ್ಟಡೀಸ್ 1 ಅಂತ ಇರುತ್ತೆ. ಜನರಲ್ ಸ್ಟಡೀಸ್ 1ಅಲ್ಲಿ ಏನೇನಿರುತ್ತೆ, ಮೇಜರಾಗಿ ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಮತ್ತು ಸೊಸೈಟಿ ಬಗ್ಗೆ ಇರುತ್ತೆ. ಆಯಿತಾ?
ಆ್ಯಂಡ್ ಜನರಲ್ ಸ್ಟಡೀಸ್ 2 ಅಂತ ಹೇಳಿದ್ರೆ ಇದರಲ್ಲಿ ಮೇಜರ್ ಆಗಿ ಜಿಯೋಗ್ರಫಿ ಇರುತ್ತೆ, ಪಾಲಿಟಿ ಇರುತ್ತೆ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಆ್ಯಂಡ್ ಜನರಲ್ ಸ್ಟಡೀಸ್ 3 ಅಂತ ಹೇಳಿದ್ರೆ ಇದರಲ್ಲಿ ಮೇಜರ್ಲಿ ಸೈನ್ಸ್ ಇರುತ್ತೆ. ಸೈನ್ಸ್ ತುಂಬ ಎಕ್ಸ್ಟೆನ್ಸಿವ್ ಆಗಿ 2-3 ಸೆಕ್ಷನ್ ಇದೆ ಇದರಲ್ಲೇ. ಸೈನ್ಸ್, ಜನರಲ್ ಸೈನ್ಸ್ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟ್ ಇದೆ, ಮತ್ತು ಎನ್ವೈರ್ನಮೆಂಟ್ ಆಸ್ಪೆಕ್ಟ್ಸ್ ಇದೆ, ಎನ್ವೈರ್ನಮೆಂಟು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಈ ಆಸ್ಪೆಕ್ಟ್ಸ್ ಎಲ್ಲ ಬರುತ್ತಿಲ್ಲ, ಎನ್ವೈರ್ನಮೆಂಟ್ ಆ್ಯಂಡ್ ಎಕೋಲಜಿ. ಆ್ಯಂಡ್ GS4 ಈಸ್ ಯುವರ್ ಎಥಿಕ್ಸ್. ಆಯಿತಾ? ಸೊ ಇಷ್ಟು ನಾವು ತೊಗೊಂಡು 1250 ಮಾರ್ಕ್ಸ್ಗೆ ದೇ ವಿಲ್ ಅನೌನ್ಸ್ ದ ಮೇನ್ಸ್ ರಿಸಲ್ಟ್ ಆಫ್ಟರ್ ದ ಎವ್ಯಾಲ್ಯೂಯೇಷನ್. ಅದಾದಮೇಲೆ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ, ಆ್ಯಂಡ್ ದಿಸ್ ಈಸ್ ಓನ್ಲಿ ಫಾರ್ 25 ಮಾರ್ಕ್ಸ್. ಸೊ ಹಿಯರ್ ದ ಕ್ಯಾಚ್ ಈಸ್, ಇಫ್ ಯು ಸ್ಕೋರ್ ವೆರಿ ವೆಲ್ ಇನ್ ಯುವರ್ ಮೇನ್ಸ್, ಇಂಟರ್ವ್ಯೂ, ಪರ್ಸನಾಲಿಟಿ ಟೆಸ್ಟ್ ಇಸ್ ಜಸ್ಟ್ ಎ ಫಾರ್ಮ್ಯಾಲಿಟಿ. ಇದರಲ್ಲಿ 25 ಮಾರ್ಕ್ಸ್ ನೀವು ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿದ್ರೆ ಇಂಟರ್ವ್ಯೂ ಅಲ್ಲಿ ನೀವು ಎಷ್ಟು ಕಮ್ಮಿ ಬರಲಿ, ಎಷ್ಟೇ ಕಮ್ಮಿ ಕೊಡಲಿ, ಅದೇನು ನಿಮಗೆ ಇಮ್ಮೆಟೀರಿಯಲ್ ಅಲ್ವಾ. ಸೊ ದಿಸ್ ಈಸ್ ದ ಮೇನ್ ಪಾರ್ಟ್ ಇನ್ ದ ಹೋಲ್ KS examination. So we'll talk about this in detail in the later stages. ಇವಾಗ ನಮ್ಮ ಎಂಫಸಿಸ್ ಪ್ರಿಲಿಮ್ಸ್ ಕಡೆ ಇರೋದ್ರಿಂದ ವಿ ವಿಲ್ ಕೀಪ್ ಇಟ್ ಆನ್ ಹೋಲ್ಡ್ ಫಾರ್ ಸಮ್ ಟೈಮ್. ಸೊ ಈಗ ನಾವು ಕಟ್ ಆಫ್ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ಕಟ್ ಆಫಲ್ಲಿ ದಿಸ್ ಈಸ್ ದ ಎಕ್ಸಾಮಿನೇಷನ್ ವಿಚ್ ವಾಸ್ ಕಂಡಕ್ಟೆಡ್ ಇನ್ 2017. ಸೊ ದಿಸ್ ಈಸ್ ಜನರಲ್ ಪ್ರೊಬೇಷನರಿ ಎಕ್ಸಾಮ್ 2017-18. ಸೊ ಇದು ಯಾವಾಗ ಆಗಿದ್ದು ಎಕ್ಸಾಮು? ಅದೇ ಇದು 2020 ಆಗಿದ್ದು ಎಕ್ಸಾಮು. ಸೊ ಈ 20 ಎಷ್ಟಿತ್ತು ಕಟ್ ಆಫ್? ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟಿಗೆ ನಾವು ನೋಡೋದಾದರೆ, ಔಟ್ ಆಫ್ 400, 199 ವಾಸ್ ದ ಕಟ್ ಆಫ್. ದಟ್ ಮೀನ್ಸ್ 50%. ಇದು ತುಂಬ ಹೈ ರೇಂಜಲ್ಲಿದೆ ಕಟ್ ಆಫ್. ಸೊ ದಿಸ್ ಈಸ್ ದ ಕಾಂಪಿಟೇಷನ್ ಲೆವೆಲ್. ಕನ್ಸಿಡ್ರಿಂಗ್ ಯುವರ್ ಸೋಷಿಯಲ್ ಸ್ಟೇಟಸ್, ಯಾವ ಕ್ಯಾಟಗರಿಗೆ ಬರ್ತೀರಾ ಅದ್ರ ಮೇಲೆ ಯು ಕ್ಯಾನ್ ಓನ್ಲಿ ಅನಲೈಸ್. ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟಿದೆ? 198 ಇದೆ ಜನರಲ್ ಮೆರಿಟಿಗೆ. ಸೊ ಇದು ಹೈಯರ್ ಸೈಡಲ್ಲಿ ಬರ್ತಾಯಿದೆ. ಆ್ಯಂಡ್ ದ ಕಾಂಪಿಟೇಷನ್ ಇಸ್ ಲೆವೆಲ್ ಈಸ್ ಟೋಟ್ಲಿ ನೆಕ್ ಥ್ರೋಟ್ ಕಾಂಪಿಟೇಷನ್ ಇರುತ್ತೆ. ಸೊ ಎವ್ರಿ ಒನ್ ಹ್ಯಾಸ್ ಟು ಬಿ ವೆರಿ ಸೀರಿಯಸ್ ಇನ್ ದರ್ ಪ್ರಿಪ್ರೇಷನ್, ಆ್ಯಂಡ್ ದೇ ಹ್ಯಾವ್ ಟು ಟೇಕ್ ದಿಸ್ ಎಕ್ಸಾಮಿನೇಷನ್ ವೆರಿ ಸೀರಿಯಸ್ಲಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಕಟ್ ಆಫ್ ಫಾರ್ 2020 ಇದು ಪ್ರಿಲಿಮ್ಸ್. ಇಫ್ ಐ ವಾಂಟ್ ಟು ಟಾಕ್ ಅಬೌಟ್ ದ ಅದರ್ ಕಟ್ ಆಫ್ಸು, ಇದು ಅದಕ್ಕಿಂತ ಮುಂಚೆ ಆಗಿದ್ದ ಎಕ್ಸಾಮ್. ಇದು ಯಾವಾಗ ಆಗಿದ್ದು? 2017 ಆಗಿದ್ದ ಎಕ್ಸಾಮ್ ಇದು. ಎಷ್ಟಿತ್ತು ಕಟ್ ಆಫ್ ನೋಡಿ? 183 ಇದೆ. ಸೊ ದಿಸ್ ಈಸ್ ಆಲ್ಸೋ ಇನ್ ದ ಹೈಯರ್ ಸೈಡ್. ಸೊ ದಿಸ್ ಈಸ್ ದ, ಮತ್ತು ಈಗ 2024 ಆಯ್ತಲ್ಲ ಪ್ರಿಲಿಮ್ಸು, ಅದರಲ್ಲಿ ಎಷ್ಟಿರ್ಬೋದು? ಮೋರ್ ದ್ಯಾನ್ 190 ಇದೆ. ಆ್ಯಂಡ್ ಇಫ್ ಯು ಸಿ ದ ಇದು ಎಕ್ಸಾಮಿನೇಷನ್ ಕ್ವಶನ್ಸ್ ಪ್ಯಾಟ್ರನ್ ಹೆಂಗೆ ಬಂದಿದೆ ಅಂತ, ಇಟ್ ಈಸ್ ಆನ್ ದ ಟಫರ್ ಸೈಡ್. ಸೊ ನೀವು ಯಾವಾಗ UPSC ಫಾರ್ಮ್ಯಾಟಿಗೆ ದೇ ಆರ್ ರೀಚಿಂಗ್ ಸಮ್ವೇರ್ ಟು ದ UPSC ಸ್ಟ್ಯಾಂಡರ್ಡ್ಸ್. ತುಂಬ ಅನಾಲಿಟಿಕಲ್ ಕ್ವಶನ್ಸ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಪ್ಲ್ಯಾನ್ಡ್ ಫಾರ್ ದ ಇದು PYQs ಬೇಸ್ಡ್ ಅನಾಲಿಸಿಸ್ ಎಲ್ಲ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ವಿಲ್ ಟಾಕ್ ಅಬೌಟ್ ಇಟ್ ಇನ್ ಡೀಟೇಲ್ ಇನ್ ದ ಸಬ್ಸಿಕ್ವೆಂಟ್ ವೀಡಿಯೋಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಇದು ಎಕ್ಸಾಮ್ ಕಟ್ ಆಫ್ ಆಯಿತು, ಸಿಲೆಬಸ್ ಆಯಿತು. ಆ್ಯಂಡ್ ಟೈಮ್ ಟೇಬಲ್ ಯು ಆಲ್ರೆಡಿ ನೋ ಯಾವಾಗಿದೆ. ನೋಟಿಫಿಕೇಷನ್ ವಿಲ್ ಎಂಡ್ ಇನ್ 31st 8 ಮುಗಿಯುತ್ತೆ. ಅಪ್ಲಿಕೇಶನ್ 1ನೇ ತಾರೀಕಿಂದ ಶುರು ಆಗ್ತಿದೆ. ಪ್ರಿಲಿಮ್ಸ್ ಯಾವಾಗಿದೆ? 15 ನವೆಂಬರ್ಗಿದೆ. ಮೇನ್ಸ್ ಯಾವಾಗಿದೆ? 12th ಫೆಬ್ರವರಿಗಿದೆ. ಸೊ ಇಂಟರ್ವ್ಯೂ ಆಫ್ಟರ್ 3 months ಇದೆ, ಆಫ್ಟರ್ ದ ರಿಸಲ್ಟ್ಸ್. ಕಟ್ ಆಫ್ ಐ ಆಲ್ರೆಡಿ ಕವರ್ಡ್. ಸೊ ನೀವು ತುಂಬ ಸೀರಿಯಸ್ಸಾಗಿ ತೊಗೋಬೇಕು. ಆ್ಯಂಡ್ ಸಿಲೆಬಸ್ ಆಲ್ರೆಡಿ ಡಿಸ್ಕಸ್ ಫಾರ್ ದ ಇದು ಪ್ರಿಲಿಮ್ಸ್ ಏನೇನು ಬರುತ್ತೆ ಅಂತ. ಮೇನ್ಸಿಗೂ ಹೈ ಲೆವೆಲಲ್ಲಿ ನೋಡಿದ್ದೀವಿ. ಆ್ಯಂಡ್ ಇಫ್ ಐ ವಾಂಟ್ ಟು ಟಾಕ್ ಅಬೌಟ್ ದ ಸ್ಟ್ರಾಟಜಿ ಫಾರ್ ಇದು ಪ್ರಿಲಿಮ್ಸ್, 95 days ಸ್ಟ್ರಾಟಜಿ ಅಂತ ನಾವೇನು ಅನ್ಕೋತೀವಿ, ಅದನ್ನು ನಾವು ನೋಡೋದಾದರೆ, ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ವಿಚ್ ಐ ಫೀಲ್ ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಈಗ ನಾವು ಬುಕ್ ಲಿಸ್ಟ್ನ ಹೇಳಿದೆ ಸುಮಾರು ಸೆಕ್ಷನ್ಸ್ ಏನೇನು ಬರುತ್ತೆ ಅಂತ. ಆ್ಯಂಡ್ ದೀಸ್ ಆರ್ ದ ಥಿಂಗ್ಸ್ ವಾಟ್ ಐ ಹ್ಯಾವ್ ಸ್ಟಡಿಡ್. ಇದನ್ನೇ ನೀವು ಫಾಲೋ ಮಾಡಬೇಕು ಅಂತಿಲ್ಲ. ಸೊ ಜಸ್ಟ್ ತುಂಬ ಜನ ಕ್ವಶನ್ಸ್ ಕೇಳ್ತಾರೆ ಏನು ಓದಬೇಕು ಅಂತ. ಸೊ ಟು ಗೆಟ್ ಅ ಕ್ಲಾರಿಟಿ ಐ ಆಮ್ ಡೂಯಿಂಗ್, ನಾನೇನು ಓದಿದ್ದೀನಿ ಅದನ್ನು ಸುಮ್ಮನೆ ಮೆನ್ಷನ್ ಮಾಡೋಣ ಅಂಥೇಳಿ. ಸೊ ನಾನು ಇಲ್ಲಿ ಇದನ್ನು ತೊಗೊಂಬಂದಿದ್ದೀನಿ. ಪಾಲಿಟಿಗೆ M. ಲಕ್ಷ್ಮೀಕಾಂತ್, ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಬೈಬಲ್ ಫಾರ್ ಪಾಲಿಟಿ, ಎಸ್ಪೆಷಲಿ ಫಾರ್ ದ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ದಿಸ್ ಇಸ್ ಇನ್ ಇಂಗ್ಲೀಷ್. ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಗಂಗಾಧರ್ ಅಂತ ಒಂದು ಬುಕ್ ಇದೆ, ಆ ಬುಕ್ನ ರೆಫರ್ ಮಾಡ್ಬೋದು.
ಆ್ಯಕ್ಚುಲಿ ಪರ್ಸನಲಿ ನಾನು ಈ ಬುಕ್ ಓದಿಲ್ಲ, ಬಟ್ ಐ ಗಾಟ್ ಮೆನಿ ಫ್ರೆಂಡ್ಸ್ ಹು ಹ್ಯಾವ್ ಸ್ಟಡಿಡ್ ದಿಸ್. ತುಂಬ ಒಳ್ಳೆ ರಿವ್ಯೂಸ್ ಹೇಳಿದ್ದಾರೆ, ಅದನ್ನು ನೀವು ಫಾಲೋ ಮಾಡ್ಬೋದು. ಜಿಯೋಗ್ರಫಿಗೆ NCERTs 11th 12th. ಸೊ ಫಿಸಿಕಲ್ ಜಿಯೋಗ್ರಫಿ ಮತ್ತು ಹ್ಯೂಮನ್ ಜಿಯೋಗ್ರಫಿ ಅಂತ ಎರಡಿದೆ. ಸೊ ಫಿಸಿಕಲ್ ಜಿಯೋಗ್ರಫಿಗೆ 2 ಬುಕ್ ಇದೆ, ಹ್ಯೂಮನ್ ಜಿಯೋಗ್ರಫಿಗೆ 2 ಬುಕ್ ಇದೆ. ಟೋಟ್ಲಿ 4 ಬುಕ್ಸ್ ಇದೆ. ಇಷ್ಟು ಓದಿದ್ರೆ ಯು ಡೋಂಟ್ ನೀಡ್ ಟು ಸ್ಟಡಿ ಎನಿಥಿಂಗ್ ಆನ್ ಜಿಯೋಗ್ರಫಿ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ವರ್ಲ್ಡ್ ಆ್ಯಂಡ್ ಇಂಡಿಯಾ. ಕರ್ನಾಟಕ ಜಿಯೋಗ್ರಫಿ ನೀವು ಓದಬೇಕು ಅಂತ ಹೇಳಿದ್ರೆ ರಂಗನಾಥ್ ಬುಕ್ ಇದೆ, ಇದನ್ನು ನೀವು ರೆಫರ್ ಮಾಡಬೇಕು. ದಿಸ್ ಇಸ್ ವೆರಿ ಗುಡ್ ಬುಕ್. ಆ್ಯಂಡ್ ಹಿಸ್ಟ್ರಿ, ಸೊ ಸಿನ್ಸ್ ಮೋರ್ ಎಂಫಸಿಸ್ ಇಸ್ ದೇರ್ ಫಾರ್ ದ ಇಂಡಿಯನ್ ನ್ಯಾಷನಲ್ ಮೂಮೆಂಟ್, ಸ್ಪೆಕ್ಟ್ರಮ್ ಬುಕ್ ಈಸ್ ವೆರಿ ಗುಡ್. ದಿಸ್ ಇಸ್ ಇನ್ ಇಂಗ್ಲೀಷ್ ಅಗೇನ್. ಸೊ ನೀವು ಏನ್ಷಿಯಂಟು ಮಿಡಿವಲ್ ಎಲ್ಲ ಓದ್ಕೋಬೇಕು ಅಂತ ಹೇಳಿದ್ರೆ ನಮ್ಮದು 8th 9th 10th ಓದ್ಕೊಂಡ್ರು ಸಾಕು. ಸೊ ಮತ್ತು ಕನ್ನಡದಲ್ಲಿ ಐ ಹ್ಯಾವ್ ನಾಟ್ ಸ್ಟಡಿಡ್, ಸೊ ಐ ವಿಲ್ ನಾಟ್ ಬಿ ದ ಬೆಟರ್ ಪರ್ಸನ್ ಟು ಗೈಡ್ ಅನಿಸುತ್ತೆ. ಬಟ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್ ಈಸ್ ಇವನ್ 11th 12th ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಮೇ ಬಿ ಯು ಕ್ಯಾನ್ ಟಾಕ್ ವಿತ್ ದ ಎಕ್ಸ್ಪರ್ಟ್ಸ್ ಹು ಹ್ಯಾವ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ ಆ್ಯಂಡ್ ಯು ಕ್ಯಾನ್ ಟೇಕ್ ಎ ಕಾಲ್ ಆನ್ ದ್ಯಾಟ್. ಆ್ಯಂಡ್ ಎಕನಾಮಿಕ್ಸ್, ನಾನು ಶ್ರೀರಾಮ್ IAS ಎಕನಾಮಿ ಓದಿದ್ದೀನಿ. ಐ ಫೌಂಡ್ ಇಟ್ಸ್ ವೆರಿ ಗುಡ್. ಕೆಲವರು ರಮೇಶ್ ಸಿಂಗ್ ಬುಕ್ಕು ಓದ್ತಾರೆ, ಅದು ಚೆನ್ನಾಗಿದೆ. ಸೊ ದೀಸ್ ಥಿಂಗ್ಸ್ ಐ ಹ್ಯಾವ್ ಸ್ಟಡಿಡ್. ದಿಸ್ ಐ ಹ್ಯಾವ್ ಸ್ಟಡಿಡ್ ಇನ್ ಇಂಗ್ಲೀಷ್. ಆ್ಯಂಡ್ ಎನ್ವೈರ್ನಮೆಂಟ್ಗೆ ಶಂಕರ್ IAS ಇದೆ. ದಿಸ್ ಇಸ್ ವೆರಿ ಗುಡ್. ಐ ಹ್ಯಾವ್ ಸ್ಟಡಿಡ್ ದಿಸ್. ಆ್ಯಂಡ್ ಇವಾಗ ಆಫ್ಲೇಟ್ PMF IAS ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಪರ್ಸನಲಿ ಐ ಹ್ಯಾವ್ ನಾಟ್ ರೆಡ್, ಬಟ್ ಐ ಹ್ಯಾವ್ ಸ್ಟಡಿಡ್, ಐ ಹ್ಯಾವ್ ಗಾನ್ ಥ್ರೂ ಇನ್ ಅ ವೆರಿ ಹೈ ಲೆವೆಲ್ ವೇ ಆ್ಯಂಡ್ ಐ ಫೌಂಡ್ ಇಟ್ ಈಸ್ ಗುಡ್. ಆ್ಯಂಡ್ ಕನ್ನಡದಲ್ಲಿ ಸ್ಪರ್ಧಾ ಅರಿವುದು ಚೆನ್ನಾಗಿದೆ ಅಂತ ಐ ಹ್ಯಾವ್ ಗಾಟ್ ಗುಡ್ ರಿವ್ಯೂಸ್. ಸೊ ದೀಸ್ ಆರ್ ಜಸ್ಟ್ ಮೈ ಥಿಂಗ್ಸ್ ವಾಟ್ ಐ ಹ್ಯಾವ್ ಸ್ಟಡಿಡ್. ಐ ಆಮ್ ನಾಟ್ ರೆಕಮೆಂಡಿಂಗ್ ಅ ಸಮಥಿಂಗ್. ಸೊ ಅಲ್ಟಿಮೇಟ್ಲಿ ಯು ಕ್ಯಾನ್ ಟೇಕ್ ಎ ಕಾಲ್ ಆನ್ ದ ಬುಕ್ ಲಿಸ್ಟ್. ದಿಸ್ ಇಸ್ ಜಸ್ಟ್ ಒನ್ ಗೈಡ್ಲೈನ್ ಥರ, ಯು ಕ್ಯಾನ್ ಫೈನಲೈಸ್ ಲೇಟರ್ ಆನ್. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಐ ಹ್ಯಾವ್ ನಾಟ್ ಸ್ಟಡಿಡ್ ಎನಿಥಿಂಗ್ ಇನ್ ಪರ್ಟಿಕ್ಯುಲರ್. ಸೊ 8th 9th 10th ಬುಕ್ ಓದಿದ್ದೀನಿ, ಜನರಲ್ NCERTs ಓದಿದ್ದೀನಿ. ಅದ್ರ ಮೇಲೆ GK ಲೂಸೆಂಟ್ GKದು ಒಂದಷ್ಟು ಜನರಲ್ ಸೈನ್ಸ್ಗೆ ಅಂತ ಓದ್ಕೊಂಡಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕರೆಂಟ್ ಅಫೇರ್ಸ್ ಫಾರ್ 1 year. ದಟ್ ವುಡ್ ಬಿ ಮೈ ಸೋರ್ಸ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಫಾರ್ ದ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ವಿಷನ್ IAS ಐ ರೆಕಮೆಂಡ್. ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್ ದ್ಯಾಟ್. ಸೊ ಅದು ಚೆನ್ನಾಗಿದೆ. ಆ್ಯಂಡ್ ಫಾರ್ ದ ಕರ್ನಾಟಕ ಥಿಂಗ್ಸ್ಗೆ ಅದೇ ಸ್ಪರ್ಧಾ ಅರಿವು ಅಥವಾ ಕೇರ್ ಇಂಡಿಯಾ ಅಂತ ಇಂಗ್ಲೀಷಲ್ಲಿ ಏನು ಬರುತ್ತೆ, ಸೊ ಅದನ್ನು ನಾನು ಓದ್ತಾ ಇದ್ದೆ. ಸೊ ಐ ಫೌಂಡ್ ದಟ್ ಈಸ್ ಗುಡ್. ಇವನ್ ಬೇರೆದು ಕೂಡ ಓದ್ತಾರೆ ಸ್ಟೂಡೆಂಟ್ಸು, ಅದು ಕೂಡ ಸ್ಪರ್ಧಾ ವಿಜೇತ ಓದ್ತಾರೆ. ಸೊ ಯು ಕ್ಯಾನ್ ಟೇಕ್ ಎ ಕಾಲ್, ಆಯಿತಾ. ಮತ್ತು ಎಕನಾಮಿಕ್ ಸರ್ವೆ, ಯು ಕ್ಯಾನ್ ಟೇಕ್ ದ ಆ್ಯಕ್ಚುಯಲ್ ಎಕನಾಮಿಕ್ ಸರ್ವೆ ಆ್ಯಂಡ್ ಸ್ಟಡಿ. ಅದರ್ವೈಸ್ ಸೆಷನ್ ಕಂಪೈಲೇಷನ್ಸ್ ಬಿಡ್ತಾರೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರೆ, ಕೋಚಿಂಗ್ ಮೆಟೀರಿಯಲ್ ಇರುತ್ತೆ, ಅದನ್ನು ಕೂಡ ಓದ್ಕೋಬೋದು. ಆ್ಯಂಡ್ ಬಜೆಟ್ ದ ಸೇಮ್ ಥಿಂಗ್. ಸೊ ಕೋಚಿಂಗ್ ಮೆಟೀರಿಯಲ್ಸ್ ಬರುತ್ತೆ ಮತ್ತು ಆ್ಯಕ್ಚುಯಲ್ ಬಜೆಟ್ನು ಕೂಡ ತೊಗೊಂಡು ಓದ್ಕೋಬೋದು. ಅಗೇನ್ ದಿಸ್ ಇಸ್ ಬೋತ್ ಯೂನಿಯನ್ ಆಫ್ ಇಂಡಿಯಾ ಬಜೆಟ್ ಆ್ಯಂಡ್ ಸ್ಟೇಟ್ ಬಜೆಟ್ ಎರಡು ಓದ್ಕೋಬೇಕು. ಹಂಗೆ ಇದು ಎಕನಾಮಿಕ್ ಸರ್ವೆಲ್ಲೂ ಅಷ್ಟೇ, ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಸ್ಟೇಟ್ ಎರಡನ್ನೂ ಕೂಡ ನೋಡ್ಕೋಬೇಕು. ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ ಸೇಮ್, ಸೆಂಟ್ರಲ್ ಗೌರ್ಮೆಂಟಿದು ಮತ್ತು ಸ್ಟೇಟಿದು ಎರಡನ್ನೂ ನಾವು ನೋಡ್ಕೋಬೇಕು. ಇದಕ್ಕೆಲ್ಲ ಸ್ಟಡಿ ಮೆಟೀರಿಯಲ್ಸು ಲೇಟರ್ ಸ್ಟೇಜಸಲ್ಲಿ ಸಿಗುತ್ತೆ. ಸೊ ಇದಾದರೆ ನಾವು ಕೂಡ ವೀಡಿಯೋಸ್ ಒಂದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಜನರಲ್ ಮೆಂಟಲ್ ಎಬಿಲಿಟಿ ಈಸ್ ನಾಟ್ ಸಮಥಿಂಗ್ ಯು ಕ್ಯಾನ್ ಸ್ಟಡಿ ಇನ್ 1 day ಆರ್ ವಿತಿನ್ ಫ್ಯೂ ಡೇಸ್. ದಿಸ್ ಹ್ಯಾಸ್ ಟು ಬಿ ಕಂಟಿನ್ಯೂಯಸ್ ಪ್ರೋಸೆಸ್. ಸೊ ವಾಟ್ ಐ ಸಜೆಸ್ಟ್ ಈಸ್, ಒಂದು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಇದೆ ಆ್ಯಕ್ಚುಲಿ. CSAT ಫಾರ್ UPSC ಅಂತೆಲ್ಲ ಹೊಡಿದ್ರೆ, ಸೊ ಟಾಪಿಕ್ ವೈಸೇ ತುಂಬ ವೀಡಿಯೋಸ್ ಮಾಡಿದ್ದಾರೆ. ಮೇ ಬಿ ಯು ಕ್ಯಾನ್ ಪ್ಲ್ಯಾನ್ ಒಂದೊಂದು ವೀಡಿಯೋ ಫಾರ್ ಎವ್ರಿ ಡೇ ಮಾಡಿಕೊಂಡು ಒಂದು 30 minutes ಎವ್ರಿ ಡೇ ಯು ಹ್ಯಾವ್ ಟು ಡೆಡಿಕೇಟ್. ಅದನ್ನು ಸ್ಯಾಂಪಲ್ ಕ್ವೆಶನ್ಸ್ ಸಾಲ್ವ್ ಮಾಡೋದು, PYQs ಸಾಲ್ವ್ ಮಾಡೋದು, ಆ ಥರ ಮಾಡ್ಕೊಂಡಿದ್ರೆ ಯು ವಿಲ್ ಗೆಟ್ ಅ ಹ್ಯಾಂಗ್ ಆಫ್ ಸಾಲ್ವಿಂಗ್ ಮ್ಯಾಥ್ಸ್ ಕ್ವೆಶನ್ಸು, ಕ್ವಾಂಟ್ ಕ್ವೆಶನ್ಸು, ಲಾಜಿಕಲ್ ರೀಸನಿಂಗು, ಕಾಂಪ್ರಿಹೆನ್ಷನ್ನು ಆ ಥರ. ಸೊ ದಟ್ ವಿಲ್ ಬಿಕಮ್ ಅ ಹ್ಯಾಬಿಟ್, ಇಟ್ ವಿಲ್ ಬಿಕಮ್ ಅ ಪ್ರಾಕ್ಟೀಸ್. So we'll try to make a separate strategy video for general mental ability in the coming videos. So this is about the book list I have referred and what I suggest. And strategy part baradadre, and these things, see, I am not a person who is in favor of ನಿಮಗೆ ಓದಬೇಕು, ಇಷ್ಟೇ ಮಾಡಬೇಕು, ಈ ಟೈಮ್ ಲೈನಲ್ಲಿ ದಿನಕ್ಕೆ ಇಷ್ಟು ಗಂಟೆ ಓದಬೇಕು, ಏನೇನು ಮಾಡಬೇಕು ಅಂತ. ದಟ್ ಈಸ್ ಅಪ್ ಟು ದ ಆಸ್ಪಿರೆಂಟ್, ಅವ್ರ ಅವೈಲಬಿಲಿಟಿ ಆಫ್ ದ ಟೈಮು, ಅವ್ರ ಇಂಟ್ರೆಸ್ಟು, ಮತ್ತು ಅವ್ರಿಗೆ ಬೇರೆ ಎಕ್ಸಾಮ್ಸಿಗೆ ನಾವು ಪ್ರಿಪೇರ್ ಆಗ್ತಿದ್ದಾರಾ, ಅದು ನೋಡ್ಕೊಂಡು ದೇ ಕ್ಯಾನ್ ಡಿಸೈಡ್. ಬಟ್ ವಾಟ್ ಐ ಸಜೆಸ್ಟ್ ಇಸ್, ದೀಸ್ ಆರ್ ದ ಥಿಂಗ್ಸ್ ವಿಚ್ ದೇ ಹ್ಯಾವ್ ಟು ಕವರ್.
So you come up with your own timetable. So you are the best person who knows about you. ಸೊ ಯು ಹ್ಯಾವ್ ಟು ಡಿಸೈಡ್. ಈಗ ಕೆಲವ್ರಿಗೆ ಹಿಸ್ಟ್ರಿ ಓದೋಕ್ಕೆ ಕಷ್ಟ ಆಗುತ್ತೆ, ಕೆಲವ್ರಿಗೆ ಹಿಸ್ಟ್ರಿ ಓದೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಕೆಲವರು ಎನ್ವೈರನ್ಮೆಂಟ್ ಡ್ರೈ ಸಬ್ಜೆಕ್ಟ್ ಅಂತಾರೆ. ಬಟ್ ಪರ್ಸ್ನಲಿ ಫಾರ್ ಮೀ ಎನ್ವೈರನ್ಮೆಂಟ್ ಇಸ್ ಮೈ ಬೆಸ್ಟ್ ಫೇವ್ರೇಟ್ ಸಬ್ಜೆಕ್ಟ್. ನಾನು ಬೇಗ ಓದ್ಕೊಂಡ್ಬಿಡ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಏನಿದೆ, ನೀವು ಯಾವುದನ್ನು ಫಾಸ್ಟಾಗಿ ಓದ್ತೀರಾ, ಮತ್ತು ನಿಮ್ಮ ರೀಡಿಂಗ್ ಸ್ಪೀಡ್ ಹೆಂಗಿದೆ, ಅದ್ರ ಮೇಲೆ ಯು ಕಮ್ ಅಪ್ ವಿತ್ ಯುವರ್ ಓನ್ ಟೈಮ್ ಟೇಬಲ್, ಆಯಿತಾ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಸಮ್ ಗೈಡ್ಲೈನ್ಸ್ ಅಥವಾ ಸಮ್ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ಫಿಕ್ಸ್ ದ ಸ್ಟಡಿ ಮೆಟೀರಿಯಲ್ ಫಾರ್ ಸ್ಟ್ಯಾಟಿಕ್ ಪೋರ್ಷನ್ಸ್ ಏನೋ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸು, ಇದಕ್ಕೆಲ್ಲ ಒಂದೊಂದು ಸ್ಟಡಿ ಮೆಟೀರಿಯಲ್ನ ಫಿಕ್ಸ್ ಮಾಡ್ಕೊಂಬಿಡಿ. ಅಂದರೆ ಸ್ಟ್ಯಾಂಡರ್ಡ್ ಬುಕ್ಸ್ ವಾಟ್ ವಿ ಕಾಲ್. ನೀವು ಬೇಕಾದ್ರೆ 10 ಸರಿ ಯೋಚನೆ ಮಾಡಿ ಒಂದು ಸ್ಟ್ಯಾಂಡರ್ಡ್ ಬುಕ್ನ ಫಿಕ್ಸ್ ಮಾಡಿ. ದೆನ್ ಯು ಶುಡ್ ನಾಟ್ ಚೇಂಜ್ ದ ಸ್ಟ್ಯಾಂಡರ್ಡ್ ಬುಕ್. ಯು ಶುಡ್ ಟು ಡೂ ಮಲ್ಟಿಪಲ್ ರಿವಿಷನ್ಸ್ ವಿತ್ ದ ಸೇಮ್ ಸ್ಟ್ಯಾಂಡರ್ಡ್ ಬುಕ್. ಸೊ ನೀವು ಪದೇ ಈಗ ಈ ಲಕ್ಷ್ಮೀಕಾಂತ್ ಓದಿದೆ, ನಂಗೆ ಇಷ್ಟ ಆಗಲಿಲ್ಲ, ಸೊ ಇನ್ನೊಂದು ಯಾವುದೋ ಅದಕ್ಕಿಂತ ಚೆನ್ನಾಗಿರೋ ಬುಕ್ ಬಂದಿದೆ ಅಂದರೆ ಇನ್ನೊಂದು ತೊಗೊಳ್ಳೋದು ಲೇಟರ್ ಆನ್ ಸ್ಟೇಜಸ್ಸಲ್ಲಿ, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯು ಹ್ಯಾವ್ ಟು ಸ್ಟಿಕ್ ಟು ಓನ್ಲಿ ಒನ್ ಬುಕ್. ಓಕೆ. ಸೊ ಯು ಹ್ಯಾವ್ ಟು ಪ್ಲ್ಯಾನ್. ಈಗ ನಮ್ಮ ಹತ್ರ 90 days ಇದೆ. ಸೊ 1-2 ರಿವಿಷನ್ಸ್ ನಮ್ಮ ಹತ್ರ ಆಗಬೇಕು ಅಂತ ಹೇಳಿದ್ರೆ, ಅಥವಾ 3 ರಿವಿಷನ್ಸರು ಆಗಬೇಕು, ಬಟ್ ಮಿನಿಮಮ್ ಇಸ್ 2 ರಿವಿಷನ್ಸ್ ಆಗಬೇಕು ಅಂತ ಹೇಳಿದ್ರೆ, ಯು ಲೆಫ್ಟ್ ವಿತ್ 1.5 months. ಆ 1.5 monthsಲ್ಲಿ ನಿಮ್ಮದು ಎಲ್ಲ ಟೈಮ್ ತೆಗೆದು, ಸೊ ಏನು ಮಾಡಬೇಕು ಅಂದರೆ ಎಷ್ಟು ಬುಕ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಗೆ 1 book ಇದೆ, ಜಿಯೋಗ್ರಫಿಗೆ 4 book ಇದೆ, ಮತ್ತು ಜಿಯೋಗ್ರಫಿಗೆ 5 book ಆಗುತ್ತೆ ಕರ್ನಾಟಕ ಅದು ಸೇರಿದ್ರೆ. ಮತ್ತು ಎಕನಾಮಿಕ್ಸಿಗೆ 1 book ಇದೆ. ಸೊ ಎಷ್ಟು ಬುಕ್ಸ್ ಇದೆ, ನೀವು ಎಷ್ಟು ದಿನದಲ್ಲಿ ಓದಬೇಕು ಅಂತ ಯು ಕಮ್ ಅಪ್ ವಿತ್ ಅ ಪ್ಲ್ಯಾನ್. ಓಕೆ. ಸೊ ಅದನ್ನು ಯು ಹ್ಯಾವ್ ಟು ಮೇಕ್ ಡೆಡ್ಲೈನ್ಸ್, ಇಷ್ಟು ದಿನದಲ್ಲಿ ಮುಗಿಸ್ತೀನಿ ಅಂತ. ಸೊ ಆ ಡೆಡ್ಲೈನ್ಸ್ ಪ್ರಕಾರ ನೀವು ಮಾಡ್ಕೊಂಡು ಹೋಗಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ಕೆಲವರು ಒಂದು ದಿನಕ್ಕೆ 8 ಗಂಟೆ ಓದಬೇಕು ಅಂತಿರುತ್ತೆ, ಓದೋಕ್ಕಾಗಲ್ಲ. ಆಗ ನೆಕ್ಸ್ಟ್ ಡೇಯಲ್ಲಿ ಅದನ್ನು ಕವರಪ್ ಮಾಡ್ಕೋಬೇಕು. ಸೊ ಯು ಶುಡ್ ಹ್ಯಾವ್ ಶಾರ್ಟ್ ಟರ್ಮ್ ಗೋಲ್ಸು, ಲಾಂಗ್ ಟರ್ಮ್ ಗೋಲ್ಸ್. ಈಗ ದಿನಕ್ಕೆ ಎಷ್ಟು ಓದಬೇಕು, ವಾರಕ್ಕೆ ಇಷ್ಟು ಕವರ್ ಮಾಡಬೇಕು, ಇಷ್ಟು ಗಂಟೆ ಓದಿರಬೇಕು, ಮತ್ತು ತಿಂಗಳಿಗೆ ಇಷ್ಟು ಕಂಪ್ಲೀಟ್ ಮಾಡಬೇಕು. ಆ ಥರ ಒಂದಷ್ಟು ಟೈಮ್ ಲೈನ್ಸ್ನ ನೀವು ಇಟ್ಕೋಬೇಕು, ಆಯಿತಾ. ಸೊ ಮತ್ತು ಡೂ ಮಲ್ಟಿಪಲ್ ರಿವಿಷನ್ಸ್ ವಿತ್ ದ ಸೇಮ್ ಸೋರ್ಸ್. ಲೈಕ್ ಐ ಟೋಲ್ಡ್, ನೀವು ಬೇರೆ ಬೇರೆ ಬುಕ್ನ ಪ್ರಿಫರ್ ಮಾಡಬಾರ್ದು, ಒಂದೇ ಬುಕ್ನ ಮಲ್ಟಿಪಲ್ ಟೈಮ್ಸ್ ಓದಬೇಕು. ಆವಾಗ ನಮ್ಮದು ರಿಟೆನ್ಷನ್ ತುಂಬ ಜಾಸ್ತಿ ಆಗುತ್ತೆ. ಸೊ ಎಷ್ಟೊಂದು ಕ್ವಶನ್ಸ್ ನೋಡಿದಾಗ ನೀವು ಪ್ರಿಲಿಮ್ಸಲ್ಲಿ ಎಷ್ಟೇ ಚೆನ್ನಾಗಿ ಓದಿದ್ರು ಕೂಡ ಎಷ್ಟೊಂದು ಥಿಂಗ್ಸು ಅಲ್ಲೇ ಆನ್ ದಿ ಸ್ಪಾಟ್ ನೀವು ಗೆಸ್ ಮಾಡಿ ಆನ್ಸರ್ ಮಾಡೋ ಥರ ಇರುತ್ತೆ. ಸೊ ಅದರಿಂದ ರಿಟೆನ್ಷನ್ ತುಂಬ ಮುಖ್ಯ. ಸೊ ಮಲ್ಟಿಪಲ್ ರಿವಿಷನ್ಸ್ ಆಗಿದ್ದರೆ ಮಾತ್ರ ನೀವು ಆ ಲೆವೆಲ್ಗೆ ರೀಚ್ ಆಗೋಕ್ಕೆ ಸಾಧ್ಯ ಇದೆ. ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಡೂ ಮಲ್ಟಿಪಲ್ ರಿವಿಷನ್ಸ್ ವಿತ್ ದ ಸೇಮ್ ಸೋರ್ಸ್, ನಾಟ್ ವಿತ್ ಮಲ್ಟಿಪಲ್ ಸೋರ್ಸಸ್. ಓಕೆ. ಆ್ಯಂಡ್ PYQs ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಕ್ವಶನ್ಸ್ ಹೆಂಗೆ ಬರುತ್ತೆ ಅಂತ ಯಾರಿಗೂ ಗೊತ್ತು. ಅವ್ರ ಬೇಸ್ಲೈನ್ ಈಸ್ ಸರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ 2024 ಆಗಿರೋ ಫಿಲಿಮ್ಸ್ದು 2 ಸರಿ ಎಕ್ಸಾಮ್ ಆಯಿತು. ಒಂದು ಸರಿ ಒಂದು ಸರಿ ಎಕ್ಸಾಮ್ ಆಯಿತು, ಮತ್ತು ಎಕ್ಸಾಮ್ ಆಯಿತು. ಸೊ ದೋಸ್ ಶುಡ್ ಬಿ ಆರ್ ಬೇಸ್ಲೈನ್. ಸೊ ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ. ಸೊ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲ ಟಾಪಿಕ್ಸಲ್ಲಿ ಬಂದಿರೋ ಕ್ವಶನ್ಸ್ನ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ಲು ಹಿಸ್ಟ್ರಿಯಲ್ಲಿ ಯಾವ್ಯಾವ ಟೈಪ್ ಕ್ವಶನ್ಸ್ ಬಂದಿದೆ, ಜಿಯೋಗ್ರಫಿಯಲ್ಲಿ ಯಾವ್ಯಾವ ಟೈಪ್ ಕ್ವಶನ್ಸ್ ಬಂದಿದೆ, ಎಕನಾಮಿಯಲ್ಲಿ ಯಾವ್ಯಾವ ಟೈಪ್ ಕ್ವಶನ್ಸ್ ಬಂದಿದೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ಹಿಸ್ಟ್ರಿ ರೀಡಿಂಗ್ ಯು ಶುಡ್ ಅನಲೈಸ್ ದಿಸ್. ಈಗ ನೀವು ಒಂದು ಪೇಜ್ ಓದಿದ್ರೆ ಆ ಪೇಜಲ್ಲಿ ಏನಾದ್ರು ಕ್ವಶನ್ಸ್ ತೆಗಿಬೋದಾ, ಅಥವಾ ಯಾವ ಥರ ಕ್ವಶನ್ಸ್ ಬರ್ಬೋದು ಅನ್ನೋದು ನಿಮ್ಗೊಂದು ಅನಾಲಿಸಿಸ್ ಬರಬೇಕು. ಆ ಅನಾಲಿಸಿಸ್ ಬರ್ತಿದೆ ಅಂತ ಹೇಳಿದ್ರೆ ಯು ಆರ್ ಇನ್ ದ ರೈಟ್ ಟ್ರ್ಯಾಕ್ ಅಂತ ಅರ್ಥ. ಸೊ ಆ ದೃಷ್ಟಿಯಿಂದ ನೀವು PYQs ಅನಾಲಿಸಿಸ್ ತುಂಬ ಮುಖ್ಯ ಆಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಎಷ್ಟೊಂದು ಟಾಪಿಕ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಯು ವಿಲ್ ಗೆಟ್ ಟು ನೋ ದೀಸ್ ಟಾಪಿಕ್ಸ್ ಆರ್ ಇಂಪಾರ್ಟೆಂಟ್. ಅಥವಾ ಈಗ ನೀವು ಸುಮ್ಮನೆ ಯಾವುದೊಂದು ಕ್ವಶನ್ ಓದಿರ್ತೀರ, ಆದರೆ ಹಿಂಗೂ ಕ್ವಶನ್ ತೆಗಿಬೋದಾ ಅಂತ ನಿಮ್ಗೆ ಅನಿಸೇ ಇರಲ್ಲ, ಅಲ್ಲಿ ಬಂದಿರುತ್ತೆ. ಮತ್ತು ಇಂಟರ್ಲಿಂಕಿಂಗ್ ಆಗ್ತಿರುತ್ತೆ. ಈಗ ಜಿಯೋಗ್ರಫಿ ಕ್ವಶನ್ಸ್ನ ಹಿಸ್ಟ್ರಿಗೆ ಲಿಂಕ್ ಮಾಡಿರ್ತಾರೆ, ಮತ್ತು ಕರೆಂಟ್ ಅಫೇರ್ಸಿಗೆ ಲಿಂಕ್ ಮಾಡಿರ್ತಾರೆ. ಈಗ ನೀವು ನ್ಯೂಸ್ ಪೇಪರ್ ಓದಬೇಕಾದ್ರೆ ಇದನ್ನು ಸ್ಟ್ಯಾಟಿಕ್ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಾಯಿದೆ, ಅದ್ರ ಜೊತೆ ಆ್ಯಡ್ ಮಾಡ್ಬೋದಾ. ಸೊ ನಿಮ್ಗೊಂದು ಅನಾಲಿಸಿಸ್ ತುಂಬ ಚೆನ್ನಾಗಾಗುತ್ತೆ. ಸೊ PYQs ಬೇಸ್ಡ್ ಪ್ರಿಪ್ರೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಐ ವುಡ್ ಸೇ ನೀವು ಡೈಲಿ PYQs ನೋಡಿದ್ರೆ ತುಂಬಾ ಒಳ್ಳೆಯದು. ಸೊ ಈ ಥರ ಕ್ವಶನ್ಸ್ ಬರ್ತಿದೆ ಅಂತ. ಆ್ಯಂಡ್ ಮ್ಯಾಗ್ಝೈನ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ನಮ್ಮದು ಸಿಲೆಬಸ್ಸಲ್ಲೇ ಇಂಬೈಬ್ ಆಗಿಬಿಟ್ಟಿದೆ. ಸೊ ಕರೆಂಟ್ ಅಫೇರ್ಸ್ ಬರುತ್ತೆ ಅಂಥೇಳಿ. ಸೊ ನೀವು ನ್ಯೂಸ್ ಪೇಪರ್ನ ಓದಲೇಬೇಕು. ಸೊ ನ್ಯೂಸ್ ಪೇಪರ್ ಈಗ ಹಿಂದೂ ಓದಿ, ಮತ್ತು ಪ್ರಜಾವಾಣಿ ಐ ವುಡ್ ಸೆಕ್ಮೆಂಡ್ if you want to study in Kannada, and the Hindu if you want to study in English. Okay. ಸೊ ಇದನ್ನು ಹೆಂಗೆ ಅಂತ ಹೇಳಿದ್ರೆ, ಇದನ್ನೇ ಒಂದು 2 ಗಂಟೆ 3 ಗಂಟೆ ಕೂತ್ಕೊಂಡು ಓದೋದಲ್ಲ. ಯು ಹ್ಯಾವ್ ಟು ಲಿಂಕ್ ಸಿಲಬಸ್ ವಿತ್ ದ ನ್ಯೂಸ್ ಪೇಪರ್.
ಲಿಂಕ್ ಸಿಲೆಬಸ್. ಈಗ ಎಷ್ಟೊಂದು ಪೊಲಿಟಿಕಲ್ ನ್ಯೂಸಸ್ ಇರುತ್ತೆ, ಅದೆಲ್ಲ ನಮ್ಮ ಎಕ್ಸಾಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಇರೋಲ್ಲ, ಅದನ್ನೆಲ್ಲ ಎಲಿಮಿನೇಟ್ ಮಾಡಬೇಕು. ಯಾವ್ದು ನಮಗೆ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಿಂದ ಇದೆ ಅಂಥವನ್ನ ಮಾತ್ರ ನಾವು ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಮ್ಯಾಗ್ಝಿನ್ಸ್ ಆಲ್ಸೋ. ಮ್ಯಾಗ್ಝಿನಲ್ಲಿ ತುಂಬ ಸ್ಟ್ಯಾಟಿಕ್ ಕ್ವಶನ್ಸ್ ಇರುತ್ತೆ, ಫ್ಯಾಕ್ಚುಯಲ್ ಕ್ವಶನ್ಸ್ ಇರುತ್ತೆ, ಅಂಥವೆಲ್ಲ ತೊಗೋಬೇಕಾ ಇಲ್ವಾ, ಅದನ್ನೆಲ್ಲ ಯು ಕ್ಯಾನ್ ಡಿಸೈಡ್ ಬೇಸ್ಡ್ ಆನ್ ಯುವರ್ ಇದು ಪಿ ವೈ ಕ್ಯೂಸ್ ಕ್ವಶನ್ಸಲ್ಲಿ ಯಾವ ಥರ ಬರ್ತಿದೆ, ಸಿಲೆಬಸ್ಗೆ ಅದು ಲಿಂಕ್ ಆಗಿದೆಯಾ ಇಲ್ವಾ ಅಂಥ ಕ್ವಶನ್ಸ್ನ ನೀವು ಎಲಿಮಿನೇಟ್ ಮಾಡ್ಕೊಂಡು ಓದೋಕ್ಕೆ ಹೆಲ್ಪ್ ಆಗುತ್ತೆ. ಇವನ್ ಮ್ಯಾಗ್ಝಿನ್ ರೀಡಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದನ್ನು ನೀವು ಹೆಂಗೆ ಓದಬೇಕು ಅಂತ ಹೇಳಿದ್ರೆ, ಮ್ಯಾಗ್ಝಿನ್ ಎವ್ರಿ ಡೇ ಯು ಕ್ಯಾನ್ ಸ್ಟಡಿ, ಮೇ ಬಿ ಒನ್ ಅವರ್ ಅಥವಾ 30 ಮಿನಿಟ್ಸು, ಆ ಥರ ಯು ಹ್ಯಾವ್ ಟು ಡೆಡಿಕೇಟೆಡ್ ಟೈಮ್. ಅಥವಾ 1 ಮಂತಲ್ಲಿ ಇಷ್ಟು ಮುಗಿಸಿರಬೇಕು, ಇಷ್ಟು ತಿಂಗಳದ ಮ್ಯಾಗ್ಝಿನ್ಸ್ನ ಮುಗಿಸ್ಕೋಬೇಕು. ದ ಬೇಸ್ ಲೈನ್ ಈಸ್ 6 ಮಂತ್ಸ್ ಕರೆಂಟ್ ಅಫೇರ್ಸ್ ಇಸ್ ದ ಮಿನಿಮಮ್. ಒನ್ ಇಯರ್ ಕರೆಂಟ್ ಅಫೇರ್ಸ್ ಈಸ್ ರೆಕಮೆಂಡೆಡ್. ಓಕೆ, ಸೊ ಮಿನಿಮಮ್ 6 ಮಂತ್ಸ್ ಕರೆಂಟ್ ಅಫೇರ್ಸ್ ಅಂತೂ ನೀವು ಓದಲೇಬೇಕು. ಈಗೆಲ್ಲ ಕೋಚಿಂಗ್ ಸೆಂಟರ್ಸು ಮ್ಯಾಗ್ಝೈನ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಯು ಕ್ಯಾನ್ ಟೇಕ್ ಅಪ್ ಅ ಗುಡ್ ಕೋಚಿಂಗ್ ಸೆಂಟರ್ಸ್ ಮ್ಯಾಗ್ಝೈನ್ ಆ್ಯಂಡ್ ಯು ಕ್ಯಾನ್ ಸ್ಟಡಿ, ಆಯಿತಾ. ಮತ್ತು ಮಾಕ್ ಟೆಸ್ಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳಿದ್ರೆ, ಸೊ ನೀವು ಎಷ್ಟೇ ಚೆನ್ನಾಗಿ ಓದಿದರೂ ಕೂಡ ಎಷ್ಟೊಂದು ಗೆಸ್ ಮಾಡಿ ಆನ್ಸರ್ ಮಾಡೋವಂಥ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಅನಾಲಿಟಿಕಲ್ ಕ್ವಶನ್ಸ್ ಇರೋದ್ರಿಂದ ಇರುತ್ತೆ. ಸೊ ಅದು ನಿಮ್ಗೆ ಪ್ರಾಕ್ಟೀಸ್ ಆಗಬೇಕು, ಯಾವ ಥರ ಕ್ವಶನ್ಸ್ ಬರುತ್ತೆ, ಅಥವಾ ಆನ್ ದಿ ಎಕ್ಸಾಮ್ ಕಂಡೀಷನ್ ಸಿನಾರಿಯೋಲಿ ಯಾವ ಥರ ನೀವು ಬಿಹೇವ್ ಮಾಡ್ತೀರಾ. ಇವೆಲ್ಲ ಓದ್ಕೊಂಡಿರ್ತೀರಾ, ಬಟ್ ಅಲ್ಲಿ ಮಾರ್ಕ್ ಮಾಡ್ಬೇಕಾದ್ರೆ ತಪ್ಪು ಮಾಡಿ ಬಂದಿರ್ತೀವಿ. ಆ ಥರದ್ದೆಲ್ಲ ಕಾನ್ಸೆಪ್ಟ್ಸ್ನ ನೀವು ಎಲಿಮಿನೇಟ್ ಮಾಡೋಕ್ಕಾಗತ್ತೆ. ಆ್ಯಂಡ್ ಆಲ್ಸೋ ವೆನ್ ಯು ಅಟೆಂಡ್ ಮಾಕ್ ಟೆಸ್ಟ್ ಅಲ್ವಾ, ಡೋಂಟ್ ಗಿವ್ ಯುವರ್ ಹಾರ್ಟ್ ಟು ದ ಮಾಕ್ ಟೆಸ್ಟ್. ಈಗ ನಂಗೆ ಮಾರ್ಕ್ಸ್ ಕಮ್ಮಿ ಬಂದುಬಿಡ್ತು ಅಂಥೇಳಿ ನಾವು ಬೇಜಾರು ಮಾಡ್ಕೊಳ್ಳೋದು, ಮಾರ್ಕ್ಸ್ ಜಾಸ್ತಿ ಬರ್ತಿದೆ ಅಂಥೇಳಿ ಓದೋದು ನಿಲ್ಲಿಸ್ಬಿಡೋದು, ಆ ಥರ ಮಾಡಬಾರ್ದು. ಸೊ ಮಾರ್ಕ್ ಟೆಸ್ಟ್ ಈಸ್ ಓನ್ಲಿ ಟು ಅನಲೈಸ್ ಯುವರ್ ಸ್ಕಿಲ್ಸ್ ಮತ್ತು ಯುವರ್ ನಾಲೆಡ್ಜ್, ನಾಟ್ ದ ಮಾರ್ಕ್ಸ್. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಸರಿಯಾಗಿದೆ ಮಾರ್ಕ್ ಟೆಸ್ಟಲ್ಲಿ ಯಾವುದೋ ಒಂದು ಕ್ವಶನ್ಗೆ ನೀವು ಸರಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಏನಕ್ಕೆ ಸರಿಯಾಗಿದೆ ಅಂತ ಅನಲೈಸ್ ಮಾಡಬೇಕು. ಸೊ ಏನಕ್ಕೆ ಸರಿಯಾಗಿದೆ ಅಂದರೆ ಟ್ರೂಲಿ ನೀವು ಅದನ್ನು ನಾಲೆಡ್ಜ್ ಗೈನ್ ಮಾಡಿ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಇಟ್ಸ್ ಗುಡ್. ಅಥವಾ ನೀವು ಯಾವುದೋ ಗೆಸ್ ಮಾಡಿ ಅದು ಕರೆಕ್ಟಾಗಿದ್ದರೆ ಏನೂ ಯೂಸ್ ಇಲ್ಲ ಅಲ್ವಾ. ಅಂದರೆ ದೇ ಇಸ್ ಅ ಲ್ಯಾಕ್ ಇನ್ ದ ನೀವು ಮಾಡಿರೋ ಇದರಲ್ಲಿ ಏನೋ ಒಂದು ಲ್ಯಾಗಿಂಗ್ ಇದೆ ಅಂತ ಆಯಿತು. ಗೆಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಇಟ್ಸ್ ನಾಟ್ ಕರೆಕ್ಟ್. ಸೊ ಯಾವುದೋ ಒಂದು ತಪ್ಪಾಗಿದೆ ಅಂತ ಹೇಳಿದ್ರೆ ಯಾಕೆ ತಪ್ಪಾಗಿದೆ, ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ದು ಕೂಡ ಆನ್ಸರ್ ಮಾಡ್ಬೇಕಾದ್ರೆ ತಪ್ಪಾಗಿದೆ, ಅದು ನಿಮ್ಮ ಫಾಲ್ಟ್. ಯು ಹ್ಯಾವ್ ಟು ಬಿ ಕೇರ್ಫುಲ್. ಅಥವಾ ನೀವು ತಪ್ಪಾಗಿದೆ ಅಂತೇಳಿ ಅದು ಕ್ಲಾರಿಟಿ ಇಲ್ಲ ನಿಮಗೆ, ಇನ್ನೂ ಕಾನ್ಸೆಪ್ಷುವಲ್ ಕ್ಲಾರಿಟಿ ಬರ್ತಿಲ್ಲ ಅಂದರೆ ಯು ಹ್ಯಾವ್ ಟು ಸ್ಟಡಿ ಮೋರ್. ಅಥವಾ ನೀವು ಮಾರ್ಕ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ಕೂಡ ಮಿಸ್ಟೇಕು. ಆ ಥರ ಏನಕ್ಕೆ ತಪ್ಪಾಗ್ತಿದೆ, ಏನಕ್ಕೆ ಸರಿ ಆಗ್ತಿದೆ, ಮತ್ತು ನೀವು 1-2 ಗಂಟೆ ಟೈಮಲ್ಲಿ ಎಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡ್ತಾಯಿದ್ದೀರಾ, ಎಷ್ಟು ಮಾಡಬೇಕು, ಈ ಎಲ್ಲ ಕ್ಯಾಲ್ಕುಲೇಷನ್, ಈ ಹೋಮ್ವರ್ಕ್ ಎಲ್ಲ ನೀವು ಮಾಕ್ ಟೆಸ್ಟ್ ಮಾಡಬೇಕು. ರೆಕಮೆಂಡೆಡ್ ಥಿಂಗ್ ಇಸ್ ಎವ್ರಿ ವೀಕ್ 1 ಮಾಕ್ ಟೆಸ್ಟ್ ಕೊಡೋದು, ಅಥವಾ ಆಫ್ಟರ್ ಎವ್ರಿ ಟಾಪಿಕ್ ಸೆಕ್ಷನಲ್ ಮಾಕ್ ಟೆಸ್ಟ್ ಕೊಡೋದು, ಆ ಥರದ್ದು ನೀವು ಮಾಡ್ಕೋಬೋದು, ಆಯಿತಾ. ಆ್ಯಂಡ್ ಪ್ರಾಕ್ಟೀಸಿಂಗ್ CSAT ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವುಡ್ ಸೇ. ಆ್ಯಂಡ್ ಇದರಲ್ಲಿ ತುಂಬ ರಿಟರ್ನ್ಸ್ ಇದೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಗುಡ್. ಯಾಕೆ ಅಂತ ಹೇಳಿದ್ರೆ ಯು ಕ್ಯಾನ್ ಪ್ರೆಡಿಕ್ಟ್ ದ ಕ್ವಶನ್ಸು ಯಾವ ಟಾಪಿಕ್ ಮೇಲೆ ಬರುತ್ತೆ ಅಂತ ಹೇಳಿ. ಮತ್ತು ನೀವು ಇದನ್ನು ಸಾಲ್ವ್ ಮಾಡ್ತೀವಿ ಅಂದರೆ 100% ನಿಮ್ಗೆ ಕರೆಕ್ಟ್ ಆನ್ಸರ್ಸ್ ಬರುತ್ತೆ. ಮತ್ತು ಮ್ಯಾಥ್ಸ್ ಕ್ವಶನ್ಸಲ್ಲಿ ನಿಮ್ಗೆ ತಪ್ಪು ಕೂಡ ಆಗೋಲ್ಲ. ಸೊ ಅದರಿಂದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ. ಸೊ ಇದನ್ನು ಡೈಲಿ ನೀವು ಪ್ರಾಕ್ಟೀಸ್ ಮಾಡೋ ಥರ ಮಾಡಬೇಕು. ಮೇ ಬಿ ವಿಲ್ ಪ್ಲ್ಯಾನ್ ಫಾರ್ ಎ ಸಪ್ರೇಟ್ ವಿಡಿಯೋ ಫಾರ್ CSAT ಸ್ಟ್ರಾಟಜಿ, ದೇರ್ ವಿ ಕ್ಯಾನ್ ಡಿಸ್ಕಸ್. ಆ್ಯಂಡ್ ಇವಾಗ ನಿಮಗೆ ಬರೀ 95 ಇನ್ನೂ ಕ್ಲೋಸ್ ಟು 3 ಮಂತ್ಸ್ ಇರೋದ್ರಿಂದ ಸೇ 95 ಡೇಸ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದರಿಂದ ಇರೋದ್ರಿಂದ ಯು ಹ್ಯಾವ್ ಟು ಕಿಕ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ನ ಸೀರಿಯಸ್ ಆಗಿ ತೊಗೊಳ್ಳಿ. ಸೊ ಇದೆಲ್ಲ ಥಿಂಗ್ಸ್ what I feel is the important things everyone should follow who are preparing for the KS prelims. So this is about things I wanted to share with you. So iದೇ guideline antalla, these are things which I feel are more important and relevant, and what I have done and what many people have been doing aspirants ಅಲ್ಲಿ. So maybe ಇದನ್ನು ಒಂದು ಗೈಡ್ಲೈನ್ ಆಗಿ ತೊಗೊಳ್ಳಿ. If you want to follow, you can also discuss with others. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯು ವಿಲ್ ಬಿ ಹ್ಯಾವಿಂಗ್ ಓನ್ ಐಡಿಯಾಸ್ ಏನು ಮಾಡಬೇಕು ಅಂತ. ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡಿರ್ತೀರ ಮುಂಚೆ, ಅಥವಾ ಮೋಸ್ಟ್ ವುಡ್ ಹ್ಯಾವ್ ಬೀನ್ ಆಲ್ರೆಡಿ ಇನ್ ಸರ್ವಿಸ್, ಈಗ ಇಂಪ್ರೂವ್ಮೆಂಟಿಗೆ ಬರೀತಾ ಇರ್ತೀರಾ. ಸೊ ಯು ಕಮ್ ಅಪ್ ವಿತ್ ಯುವರ್ ಓನ್ ಪ್ಲ್ಯಾನ್ ಆ್ಯಂಡ್ ಸ್ಟಿಕ್ ಟು ದಟ್ ಪ್ಲ್ಯಾನ್ ಆ್ಯಂಡ್ ಇಂಪ್ಲಿಮೆಂಟ್. ಸೊ ನೀವು ಯಾರೇ ಮಾತಾಡಿದ್ರು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಇಂಪ್ಲಿಮೆಂಟೇಷನಲ್ಲೇ ಇದು ಹೋಲ್ ಗೇಮ್ ಇರೋವಂಥದ್ದು. ಸೊ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ದ ಪ್ಲ್ಯಾನ್ ವಾಟ್ ಯು ಹ್ಯಾವ್. ಸೊ ಇಂಪ್ಲಿಮೆಂಟೇಷನ್ ಕಡೆ ಜಾಸ್ತಿ ಇದು ಮಾಡಿ, plan and do multiple revisions, take up mock tests,
and improve your confidence level by doing all these things. Okay, so then I think we have completed things what I wanted to share with you for this video. Thank you very much. Please do tell your feedback and give your valuable feedback in the comments, so that it is helpful for us also to improve our material for the next video. Thank you. All the best for your preparations, everyone.